ಸರ್ ಈಗ ಹಂಗಾರೆ ನೀವು ಇನ್ಕ್ಯುಬೇಟರ್ ಅಲ್ಲಿ ಮರಿಗಳನ್ನೆಲ್ಲ ಮಾಡಿಸ್ತಿದ್ದೀರಾ? ಹೌದು ಸರ್, ನಮ್ಮ ಇಂಕ್ಯುಬೇಟರ್ಸ್ ಈ ಕಡೆ ಏನಿದಾವೆ ಈ ಇಂಕ್ಯುಬೇಟರ್ಸ್ ಎಲ್ಲ ನಾವು ಮರಿಗಳು ತೆಗೆಸೋದಕ್ಕೆ ಇಟ್ಟಿರ್ತಕ್ಕಂಥ ಮೊಟ್ಟೆ ಇಂಕ್ಯುಬೇಟರ್ಸ್ ನೋಡಿ ಸರ್. ಇದು ನಮ್ಮದು 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಆಗಿರುತ್ತೆ. ಇದರಲ್ಲಿ ಏನಿಲ್ಲ ಸರ್, ಯಾವ ತರ ಈ ಮೊಟ್ಟೆಗಳೆಲ್ಲ ಜೋಡಿಸಿದೀವಿ ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ ಸರ್. ಈ ತರ ಆಟೋಮೆಟಿಕಲಿ ಇದ್ರಲ್ಲೆಲ್ಲ ಮೊಟ್ಟೆಗಳು ಲೋಡ್ ಮಾಡಿರ್ತೀವಿ ಸರ್ ನಾವು. ಇದ್ರ ಜೊತೆಗೆ ಇದೇ ಅಲ್ದಿರಾ ಈ ಕಡೆ ಕೂಡ ಇನ್ನೊಂದು ಇಂಕ್ಯುಬೇಟರ್ ಇದೆ, ಅದ್ರ ಜೊತೆನಲ್ಲಿ ಈ ಕಡೆ ಕೂಡ ಒಂದು ಇಂಕ್ಯುಬೇಟರ್ ಇದೆ ಸರ್. ಪುಟ್ಟ ಪುಟ್ಟ ಮರಿಗಳು, ಪುರಾಣಿ ಮರಿಗಳು ಚೆನ್ನಾಗಿ ಬಂದಿದಾವೆ ಅಂತ ಈ ತರ ಮರಿಗಳು ಇಂಕ್ಯುಬೇಟರ್ ಅಲ್ಲಿ ಬಂದ ಮೇಲೆ ಒಂದು 3 ರಿಂದ 4 ಗಂಟೆ ಇದ್ರೆಲ್ಲ ಇಂಕ್ಯುಬೇಟರ್ ಅಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ತೇವಾಂಶ ಇರುತ್ತೆ ಸರ್, ಉಮ್ಮು ನೀರು ಇರುತ್ತೆ. ಉಮ್ಮು ನೀರು ಆರೋಗೋವರೆಗೂ ಇಲ್ಲೇ ಬಿಟ್ಟು ನಮ್ಮ ಹತ್ರ ಇಂಕ್ಯುಬೇಟರ್ ತಗೊಳ್ಳಿಕ್ ಬಂದಿದ್ದಾರೆ ಸರ್. ಯಾವರಿಂದ ಬಂದಿದ್ದೀರಾ? ಮೈಸೂರಿಂದ. ಕೋಳಿ ಸಾಕಾಣಿಕೆ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ತೋರಿಸ್ಕೊಡ್ತೀರಾ ಸರ್? ಹೌದು ಸರ್, ಬನ್ನಿ ಸರ್. ಇದು ನಮ್ಮ ಸೇಲ್ಸ್ ಯೂನಿಟ್ ಸರ್. ಇಲ್ಲಿ ಏನಂದ್ರೆ ಇದೊಂದು ಆಫೀಸ್, ಇಲ್ಲಿ ಇಂಕ್ಯುಬೇಟರ್ ಸಿಟ್ಟು ಇಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತೀವಿ. ಕೋಳಿ ಇದಾವೆ ಸರ್, ನಮ್ಮಲ್ಲಿ ಪ್ಯೂರ್ ನಾಟಿ ಇದೆ, ದೊಡ್ಡ ವರ್ಷ ಕೋಳಿ ಅಂತಾರೆ ಅವು ಇದಾವೆ, ಟರ್ಕಿ ಕೋಳಿ ಇದಾವೆ, ಬಾತ್ ಕೋಳಿ ಇಂಥವೆಲ್ಲ ಇದಾವೆ. ಥರ್ಮೋಕಾಲ್ ಬಾಕ್ಸ್ಗಳು ನೀವು ಎಷ್ಟು ಕ್ವಾಲಿಟಿ ಇರುತ್ತೆ ಸರ್? ಈ ಥರ್ಮೋಕಾಲ್ ಬಾಕ್ಸ್ ಅಲ್ವಾ, ಒಡೆದೋಗುತ್ತಲ್ವಾ ಅಂತ ನೀವು ಕೇಳ್ಬೋದು. ಇವು ಎಷ್ಟು ಕ್ವಾಲಿಟಿ ಇರುತ್ತೆ ಅಂದ್ರೆ ಸರ್, ನಾವು ಒಂದ್ ವೇಳೆ ಮೇಲೆ ಎಲ್ಲೋ ಇಟ್ಟಿರ್ತೀವಿ ಸರ್, ಕೆಳಗಡೆ ಬಿದ್ದೋಯ್ತು ಏನು ಪ್ರಾಬ್ಲಮ್ ಆಗಲ್ಲ ಸರ್. ಒಂದ್ ವೇಳೆ ಇದೇ ಬಾಕ್ಸ್ ಮೇಲೆನೆ ನಾನು ಕುತ್ಕೊಂತೀನಿ ಸರ್, ಏನು ಆಗಲ್ಲ. ಇದೆಲ್ಲ ಕ್ವಾಲಿಟಿ ಇರೋ ಕಾರಣ ಒಂದು ಬಾಕ್ಸ್ ಕೂಡ ಕಂಪ್ಲೇಂಟ್ ಬರಲ್ಲ ಸರ್. ವುಡ್ ಬಂದು ಟೀಕ್ ವುಡ್ ಸರ್, ಪ್ಯೂರ್ ಟೀಕ್ ವುಡ್. ಟೀಕ್ ವುಡ್ ಅಂದ್ರೆ ಪ್ರಪಂಚದಲ್ಲೇ ದಿ ಕಾಸ್ಟ್ಲಿಯಸ್ಟ್ ವುಡ್ ಅಂದ್ರೆ ನಾರ್ಮಲ್ ಅಲ್ಲೇ ಕಾಸ್ಟ್ಲಿಯಸ್ಟ್ ವುಡ್ ಅಂದ್ರೆ ಇದು ಟೀಕ್ ವುಡ್ ಇರುತ್ತೆ. ಬಳಸೋದಕ್ಕೆ ಕಾರಣ ಏನಂದ್ರೆ ಸರ್, ನಾವು ಆಕ್ಚುಲಿ ಬೇವಿಂದ ಆಗಿರ್ಬೋದು ಇಲ್ಲ ನೀಲಗಿರಿದಾಗಿರ್ಬೋದು ಇದು ಬಳಸ್ಬೋದಲ್ವಾ. ಇದು ಯಾಕೆ ಬಳಸ್ತಾ ಇಲ್ಲ ಅಂದ್ರೆ ಅವಕ್ಕೆ ಸ್ವಲ್ಪ ತೇವಾಂಶ ತಗಲಿದ ತಕ್ಷಣ ಕಡ್ಡಿ ಅನ್ನೋದು ಬೆಂಡ್ ಆಗುತ್ತೆ ಸರ್. ನಾವು ವೀಲ್ ಅಡ್ಜಸ್ಟ್ಮೆಂಟ್ ಸಿಸ್ಟಮ್ ಇಟ್ಟಿದ್ದೀವಿ ಸರ್ ಮೊಟ್ಟೆಗಳು ತೀರಿಸ್ಕೊಳ್ಳೋದಕ್ಕೆ. ಏನಕ್ಕೆ ಸರ್? ನಮಸ್ತೆ. ನಮಸ್ತೆ ಸರ್. ಸರ್, ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ ಕಿರು ಪರಿಚಯ ಹಾಗೆ ನಿಮ್ಮ ಇನ್ಕ್ಯುಬೇಟರ್ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಸರ್, ನನ್ನ ಹೆಸರು ಬಂದು ಶ್ರೀಧರ್ ಅಂತ. ನಮ್ಮ ಅಡ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಅನ್ನೋ ವಿಲೇಜ್ ಸರ್. ಇದು ನಾವಿಲ್ಲಿ ಕೋಳಿ ಫಾರ್ಮಿಂಗ್ ಮಾಡ್ತಾ ಇದೀವಿ ಸರ್. ಕೋಳಿ ಫಾರ್ಮಿಂಗ್ ಜೊತೆಗೆ ಏನಂದ್ರೆ ಕೋಳಿಗಳನ್ನ ನಾವು ಕಾವು ಕುರ್ಸಿ ಮರಿಗಳು ತರಿಸ್ತೀವಲ್ವಾ, ಅದ್ರಿಗೆ ಬದಲಾಗಿ ಇನ್ಕ್ಯುಬೇಟರ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ ಸರ್. ಈ ಪ್ರಾಡಕ್ಟ್ ಅಲ್ಲಿ ಏನಂದ್ರೆ ಮೊಟ್ಟೆಗಳು ಕೋಳಿಗಳು ಇಟ್ಟಿರ್ತಕ್ಕಂಥವನ್ನ ಅದ್ರಲ್ಲಿ ತಗೊಂಡೋಗಿ ಜೋಡಿಸಿದ್ರೆ ಅವು ಆಟೋಮೆಟಿಕಲಿ 20 ದಿನಕ್ಕೆಲ್ಲ ಮರಿ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಅದನ್ನ ನಮ್ಮ ಸಂರಕ್ಷಣೆಯಲ್ಲಿ ಬೆಳೆಸ್ತಕ್ಕಂಥ ಒಂದು ಪ್ರಾಡಕ್ಟ್ ನ ನಾವು ತಯಾರಿ ಮಾಡಿದೀವಿ ಸರ್ ಸ್ವಂತವಾಗಿ. ಸರ್, ಈಗ ನೀವ್ ಹೇಳಿದ್ರಿ ಕೋಳಿ ಮೊಟ್ಟೆ ಇಡೋದು ಅಂತ ಫಾರಂ ಕೋಳಿ ಮಾಡ್ಕೋಬಹುದಾ? ಹುಂಜ ಹೆಣ್ಣು ಎರಡು ಇದ್ದು ಕ್ರಾಸಿಂಗ್ ಆಗ್ತಕ್ಕಂಥ ಪ್ರತಿಯೊಂದು ಮೊಟ್ಟೆನೂ ಮರಿ ಆಗುತ್ತೆ ಸರ್. ಅಲ್ದಿರ ಇದ್ರೆ ಈ ಬ್ರಾಯ್ಲರ್ ಮೊಟ್ಟೆ ಅಂಗಡಿನಲ್ಲಿ ಏನ್ ಸಿಗುತ್ತೆ ನಮ್ ಬಿಳಿ ಮೊಟ್ಟೆ ಅನ್ನೋದು ಬರೀ ಕೋಳಿ ಮೇವು ತಿನ್ನೋದು ಮೊಟ್ಟೆ ಇಡೋದು ಎರಡೇ ಕೆಲಸ ಇರುತ್ತೆ. ಆದ್ರಿಂದ ಅವು ಮರಿ ಆಗೋ ಚಾನ್ಸ್ ಇರಲ್ಲ ಸರ್. ಮತ್ತೆ BV380 ಅಂತ ಒಂದು ಕೋಳಿ ಇರುತ್ತೆ, ಅದು ಕೂಡ ಸೇಮ್ ಮೊಟ್ಟೆ ಮೇವು ತಿನ್ನುತ್ತೆ, ಮೊಟ್ಟೆ ಬರುತ್ತೆ. ಅದು ಕೂಡ ನಮ್ ಮರಿ ಆಗಲ್ಲ. ನಮ್ ಮರಿ ಆಗ್ತಕ್ಕಂಥದ್ದು ಒಂದೇ ಏನಂದ್ರೆ ಇವೆರಡು ಬಿಟ್ಟು ಇನ್ ಯಾವ್ದಾದ್ರು ಮಾಡಿ ಮರಿ ಆಗುತ್ತೆ ಸರ್. ಹಾಗಾದ್ರೆ ಅದರಲ್ಲಿ ಯಾವ್ಯಾವ ತಳಿಗಳು ಆಗುತ್ತೆ ಸರ್? ಸರ್, ನಾವು ಪ್ಯೂರ್ ನಾಟಿ ಕೋಳಿ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಮನೆಗಳ ಹತ್ರ ನಾವು ಸಾಕಿರ್ತಕ್ಕಂಥ ಕೋಳಿಗಳೆಲ್ಲ ಮರಿಗಳಾಗುತ್ತೆ. ಗಿರಿರಾಜ ಇಡ್ತೀರಾ, ವನರಾಜ ಇಡ್ತೀರಾ, ಹಾಸಿಲ್ ಕ್ರಾಸ್ ಇಡ್ತೀರಾ, ಕಾವೇರಿ ತಳಿ ಇಡ್ತೀರಾ, ಇಲ್ಲ ನಮ್ಮ ಹತ್ರ ಗೌಜಿಗನಕ್ಕಿ ಸಿಗುತ್ತೆ ಅದು ಇಡ್ತೀರಾ, ಇಲ್ಲ ನಮ್ಮಲ್ಲಿ ಇದು ಟರ್ಕಿ ಕೋಳಿ ಇರುತ್ತೆ, ಬಾತ್ ಕೋಳಿ ಇರುತ್ತೆ. ಹಿಂಗೆ ಯಾವುದೇ ಆಗ್ಲಿ ಹುಂಜ ಹೆಣ್ಣು ಹಿಡಿದ್ದು ಕ್ರಾಸಿಂಗ್ ಆಗ್ಬೇಕು ಅಂದ್ರೆ ನಮಗೆ ಪಕ್ಷಿ ಮೊಟ್ಟೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಿಡಿ. ರೈತರ ಬಾಂಧವರು ಈ ರಿಲೇಷನ್ ಮನೆಗೆ ಎಲ್ಲ ಹೋಗಿರ್ತಾರೆ, ಅಲ್ಲಿ ಅವ್ರ ಮನೆ ಕಡಕ್ನಾಥ್ ಕೋಳಿ ಸಾಕಿರ್ತಾರೆ, ಮೊಟ್ಟೆ ತಗೊಂಬಂದ್ ಮರಿ ಮಾಡಿಸ್ಬೋದಾ ಸರ್? ಹೌದು ಸರ್, ಮಾಡ್ಬೋದು 100%. ಮೊಟ್ಟೆಗಳು ಅನ್ನೋದು ಯಾವ ತರ ಅಂದ್ರೆ ಮೊಟ್ಟೆ ಅನ್ನೋದು ಒಳಗಡೆ ಯೋಕ್ ಅನ್ನೋದು ಇರುತ್ತೆ ಸರ್, ಒಳಗಡೆ ಮೇವಿರುತ್ತೆ. ಅದು ಸುತ್ತೂರ ಅಂದ್ರೆ ವೈಟ್ ಕಲರ್ ನಾವೇನು ಒಳಗಡೆ ನೋಡ್ತೀವೋ ಅದು ಮೊಟ್ಟೆ ಒಳಗಡೆ ಇರ್ತಕ್ಕಂಥ ಭ್ರೂಣಾಗೆ ಮೇವಾಗಿರುತ್ತೆ. ಒಳಗಡೆ ಯೆಲ್ಲೋ ಕಲರ್ ಏನಿರುತ್ತೋ ಅದು ಮರಿ ಆಗಿರುತ್ತೆ. ಮರಿ ಅನ್ನೋದು ಒಳಗಡೆ ಶೇಕ್ ಆಗ್ಬಾರ್ದು ಸರ್. ಮೊಟ್ಟೆನ ತುಂಬಾ ಜಾಗರೂಕವಾಗಿ ನೀಟಾಗಿ ಏನಾದ್ರು ಒಂದು ರಾಗಿ ಆಗಿರ್ಬೋದು ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಅಲಗಾಡ್ದಿರ ತಗೊಂಡ್ಬಂದು ಇಂಕ್ಯುಬೇಟರ್ ಅಲ್ಲಿ ಎತ್ಕೊಂಡು ಮರಿ ಮಾಡಿಸ್ಕೋಬಹುದು ಸರ್. ಹೆಂಗಂದ್ರೆ ಹಂಗೆ ಎತ್ಕೊಂಡ್ ಬರೋದು, ಎಷ್ಟು ದಿನ ಅಂದ್ರೆ ಅಷ್ಟು ದಿನ ಲೇಟ್ ಮಾಡ್ಕೊಂಡು ಎತ್ಕೊಂಡ್ ಬಂದಿಡೋದು ಅವೆಲ್ಲ ಮರಿಗಳಾಗೋ ಚಾನ್ಸ್ ಇರಲ್ಲ. ಮೊಟ್ಟೆ ಆದಷ್ಟು ಫ್ರೆಶ್ ಆಗಿದ್ರೆ ಒಳ್ಳೆ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಬಹಳಷ್ಟು ಜನ ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಮರಿ ಮಾಡ್ತಾರ ಜನ ಇರ್ತಾರೆ, ಗೊತ್ತಿರಲ್ಲ. ನಾನ್ ಕಣ್ಣಾರೆ ನೋಡಿದೀನಿ. ಆತರ ಫ್ರಿಜ್ ಅಲ್ಲಿ ಇಟ್ಟು ಮರಿಗಳು ಮರಿ ಆಗ್ತಾವ? ಆಗುತ್ತೆ ಸರ್, ಫ್ರಿಜ್ ಅಲ್ಲಿ ಕೂಡ ಇಟ್ಬೋದು ಮೊಟ್ಟೆನ. ಅಲ್ದಿರದ್ರೆ ನಾವು ಫ್ರಿಜ್ ಅಲ್ಲಿ ತಿರುಗಿಸೋದಿರುತ್ತೆ ಸರ್. ಒಂದು ವಿಂಟರ್ಗೆ ಇರುತ್ತೆ, ಇನ್ನೊಂದು ಸಮ್ಮರ್ಗೆ ಇರುತ್ತೆ, ಇನ್ನೊಂದು ಮಳೆಗಾಲಕ್ಕೆ ಇರುತ್ತೆ. ನಾವೆಲ್ಲ ಅಂದ್ರೆ ಇದು ವಿಂಟರ್ ಅಂದ್ರೆ ಚಳಿಗಾಲಕ್ಕೆ ಏನಾದ್ರೆ ನಾವು ತಿರುಗಿಸಿರ್ತೀವಿ ಅದ್ರಲ್ಲಿ ಇಟ್ಕೊಂಡು ತರಕಾರಿ ಶೆಲ್ಫ್ ಎಲ್ಲಿರುತ್ತೋ ಅದ್ರಲ್ಲಿ ಮೊಟ್ಟೆಗಳು ಇಟ್ಕೊಂಡು ಆರಾಮಾಗಿ ಒಂದು 10 ದಿನ 15 ದಿನ ಮೇಂಟೈನ್ ಮಾಡಿ ಇಟ್ಕೋಬಹುದು ಸರ್. ನಾರ್ಮಲ್ ನಾವು ಸಜೆಸ್ಟ್ ಮಾಡೋದೇನಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ
ರಾಗಿನಲ್ಲಿ ಆರಾಮ ಮೊಟ್ಟೆ ತಗೊಂಡೋಗಿ ಸ್ಟೋರ್ ಮಾಡಿ ಮತ್ತೆ ಒಂದ್ 10-15 ದಿನ ಬಿಟ್ಬಿಟ್ಟು ಇಂಕ್ಯುಬೇಟರ್ ಅಲ್ಲಿ ಇಟ್ಕೊಳ್ಳಿ. ಇದಕ್ಕಂದ್ರೆ ನಾನು ಏನ್ ಹೇಳೋದಂದ್ರೆ ಇವೆಲ್ಲ ಬೇಡ. ನಮ್ಮ ಹತ್ರ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್, 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ಸ್ ಆದ್ರೆ ನಾವು ಕೊಡ್ತೀವಿ. ಇದರಲ್ಲಿ ನೀವು ಡೈಲಿ ಮೊಟ್ಟೆ ಬರ್ತಾ ಇರುತ್ತೆ ಸರ್. ಇವತ್ತು ಕೋಳಿ ಹತ್ರ ಒಂದು 5 ಸಿಕ್ತು, 2 ಸಿಕ್ತು, 10 ಸಿಕ್ತು, 20 ಸಿಕ್ತು ಮೊಟ್ಟೆಗಳು ಹಂಗೆ ತಗೊಂಬರೋದು, ಇಂಕ್ಯುಬೇಟರ್ ಇಟ್ಕೊಂಡು ಆರಾಮಾಗಿ ಮರಿ ಮಾಡಿಸ್ಕೋಬಹುದು ಸರ್. ಒಂದು ಇಂಕ್ಯುಬೇಟರ್ ಅಲ್ಲಿ ಇಷ್ಟೇ ಮೊಟ್ಟೆ ಇಟ್ಟು ಕಾವು ಕೊಡ್ಬೇಕು ಅಂತ ಏನಾನ ನಿಮ್ರಲ್ಲಿ ರೂಲ್ಸ್ ಇದೆಯಾ ಸರ್? ರೂಲ್ಸ್ ಅಂದ್ರೆ ಏನಿಲ್ಲ ಸರ್, ನಾನು ಅದೇ ಹೇಳಿದ್ದು. ಡೈಲಿ ನನ್ನ ಹತ್ರ 2 ಮೊಟ್ಟೆ ಸಿಕ್ಕಪ್ಪ ಇವತ್ತು ನಾನು ತಗೊಂಬಂದು ಇಡ್ತೀನಿ, ಇಟ್ಕೊಳ್ಳಿ. ಅಲ್ಲಿಂದ 20 ದಿನಕ್ಕೆ ಆ 2 ಮೊಟ್ಟೆನೂ ಹೊಡ್ಕೊಂಡು ಮರಿಗಳು ಹೊರಗಡೆ ಬರುತ್ತೆ. ಮತ್ತೆ ಒಂದು ವಾರ, ನಾಳೆ ಒಂದು 5 ಸಿಕ್ತು, ಆಚೆ ನಾಳಿದ್ದು ಸಿಗಲೇ ಇಲ್ಲ, ಆಮೇಲೆ ಒಂದು 20 ಸಿಕ್ತು, ಹೆಂಗಾದ್ರೂ ಇಟ್ಕೋಬೋದು ಸರ್. ನಾವೇನಂದ್ರೆ ಡೇಟ್ ಹಾಕಿ ಇಟ್ಕೊಂಡ್ರೆ ಇಂಕ್ಯುಬೇಟರ್ ಏನಿಲ್ಲ ಸರ್, ಅದೊಂದು ಮಿಷಿನ್. ನಾವ್ ಅಲ್ಲಿ ಮೊಟ್ಟೆ ಇಟ್ಟಿವಿ, ಅದು ಆಟೋಮೆಟಿಕಲಿ ಮರಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಮರಿಗಳು ಹಾಕೊಂಡು 21 ದಿನಕ್ಕೆಲ್ಲ ನಮ್ಗೆ ಕಂಪ್ಲೀಟ್ ಔಟ್ಪುಟ್ ಬಂದ್ಬಿಡುತ್ತೆ. ಇವತ್ತು ಇಟ್ಟಿರೋದು 21 ದಿನ ಕಂಪ್ಲೀಟ್, ನಾಳೆ ಇಟ್ಟಿರೋದು ಅಲ್ಲಿಂದ 21 ದಿನಕ್ಕೆ, ನಾಳೆ ಇಟ್ಟಿರೋದು ಅಲ್ಲಿಂದ 21 ದಿನಕ್ಕೆ ಕಂಪ್ಲೀಟ್ ಮರಿ ಹೊರಗಡೆ ಬರುತ್ತೆ. ಅದು ತಗೊಂಡು ಒಂದು ಬ್ರೂಡಿಂಗ್ ಸೆಟಪ್ ಅಂತ ಸೆಟಪ್ ಇರುತ್ತೆ, ಅದ್ರಲ್ಲಿ ಬಿಟ್ಕೊಂಡು ನಾವು ಬೆಳೆಸ್ಕೋಬಹುದು ಸರ್. ಸರ್ ಈಗ ನಿಮ್ಮ ಇಂಕ್ಯುಬೇಟರ್ ಅಲ್ಲಿ ಎಷ್ಟು ಮೊಟ್ಟೆ ಕೆಪಾಸಿಟಿ ಇದೆ ಸರ್? ನಮ್ಮಲ್ಲಿ ನಿಮಗೆ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ ಸರ್. 160 ಮೊಟ್ಟೆ ಹಿಡಿತಕ್ಕಂಥ 2 ವೆರೈಟಿ ಆಫ್ ಇಂಕ್ಯುಬೇಟರ್ ಸಿಗುತ್ತೆ ಸರ್. ಈಗ ನೀವ್ ಹೇಳಿದ್ರೆ 80 ಮೊಟ್ಟೆ ಇದೆ ತಗೋಣ ಉದಾಹರಣೆ. 80 ಮೊಟ್ಟೆ ಇಡೋದ್ರಲ್ಲಿ ನಾನು 2 ಮೊಟ್ಟೆ ಇಟ್ಟು ಮರಿ ಮಾಡ್ಸಿದ್ರೆ ಇಂಕ್ಯುಬೇಟರ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಸರ್? ಅವಾಗ ಇಂಕ್ಯುಬೇಟರ್ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಸರ್. ನಮ್ಗೆ ನೀವು 80 ಮೊಟ್ಟೆ ಇಡೋ ಪ್ಲೇಸ್ ಅಲ್ಲಿ 1-2 ಇಟ್ಕೊಳ್ಳಿ. ಆ ಬ್ಯಾಚ್ ಎಲ್ಲ ಒಂದೇ ಮೊಟ್ಟೆನಲ್ಲೇ ರನ್ ಮಾಡಿ, ಏನಿರೋದಿಲ್ಲ. 80 ಮೊಟ್ಟೆ ಇಟ್ರೇನು ನಮ್ಗೆ ಒಂದೇ ಕರೆಂಟ್ ಯೂಸ್ ಆಗುತ್ತೆ, 1 ಮೊಟ್ಟೆ ಇಟ್ರೇನು ಒಂದೇ ಯೂಸ್ ಆಗುತ್ತೆ. ಕಂಪ್ಲೀಟ್ ಮಿಷನರಿ ರನ್ನಿಂಗ್ ಆಗ್ತಾ ಇರುತ್ತೆ ಸರ್. ಒಳಗಡೆ ಫ್ಯಾನ್ ಗಳಿರುತ್ತೆ, ಅದ್ರಲ್ಲಿ ಬರ್ತಕ್ಕಂಥ ಹೀಟು ಕಂಪ್ಲೀಟ್ ಇಂಕ್ಯುಬೇಟರ್ 4 ಮೂಲೆಗೆ ಸ್ಪ್ರೆಡ್ ಆಗೋ ತರ ಮಾಡುತ್ತೆ. ಅಲ್ಲಿ ಎಷ್ಟು ಮೊಟ್ಟೆ ಇದೆ ಅಷ್ಟು ಮೊಟ್ಟೆ ಮಾತ್ರ ಮರಿ ಆಗುತ್ತೆ ಸರ್. ನಾನ್ ಕೇಳಿದ್ದು ಸರ್, ಇಂಕ್ಯುಬೇಟರ್ಗೆ ಏನನ್ನ ತೊಂದರೆ ಆಗುತ್ತೆ? ಇಂಕ್ಯುಬೇಟರ್ಗೆ ಏನ್ ತೊಂದರೆ ಆಗಲ್ಲ ಸರ್. ಅಂದಾಜು ನಿಮ್ ಇಂಕ್ಯುಬೇಟರ್ ಎಷ್ಟು ವರ್ಷ ಯೂಸ್ ಮಾಡ್ಬೋದು ಒಬ್ಬ ರೈತ ಸರ್? ಡಿಪೆಂಡ್ಸ್ ಆನ್ ನೀವು ಮೇಂಟೈನ್ ಯಾವ ತರ ಮಾಡ್ತಾ ಇದ್ದೀರಾ ಇಂಕ್ಯುಬೇಟರ್ನ. ಒಬ್ಬೊಬ್ರು 10 ವರ್ಷ ಮಾಡ್ಕೊಳ್ಳೋರು ಇರ್ತಾರೆ, ಇಲ್ಲ ತಗೊಂಡು 3 ದಿನಕ್ಕೆ ಹಾಳು ಮಾಡ್ಕೊಳ್ಳೋರು ಇರ್ತಾರೆ. ಅದು ನಿಮ್ಮ ಮೇಲೆ ಪ್ಯೂರ್ ಆಗಿ ಡಿಪೆಂಡ್ ಆಗುತ್ತೆ ಸರ್. ಇಂಕ್ಯುಬೇಟರ್ ಒಂದು ಮೆಟೀರಿಯಲ್, ಅದ್ರಲ್ಲಿ ನಾವು ನೀಟಾಗಿ ಇಟ್ಕೊಂಡು ಹೈಜೀನ್ ಆಗಿ ಇಟ್ಕೊಂಡು ಇಲಿಗಳ ಹತ್ರ, ಕೋಳಿಗಳ ಹತ್ರ ಇಲ್ಲ ಡ್ಯಾಮೇಜ್ ಆಗಿ ಎಲ್ಲ ಎತ್ಕೊಂಡು ಬಿಸಾಗೋದು ಹಿಂಗೆಲ್ಲ ಮಾಡ್ದಿರಾ. ಮನೆಯಲ್ಲಿ ನಾವು ಒಂದು ಟಿವಿ ಇಟ್ಟಿರ್ತೀವಿ ಸರ್, ಒಂದು ಫ್ರಿಡ್ಜ್ ಇಟ್ಟಿರ್ತೀವಿ, ಎಷ್ಟು ನೀಟಾಗಿ ಒರೆಸ್ಕೊಂಡು ನೀಟಾಗಿ ನೋಡ್ಕೊಂಡು ಇಟ್ಕೊಂಡಿರ್ತೀವಿ. ಆ ತರ ಇಟ್ಕೊಂಡು ನೀವು 10 ವರ್ಷ ಬೆಳೆಸಿ ಸರ್, ಪ್ರಾಬ್ಲಮ್ ಬರಲ್ಲ ಸರ್. ಈಗ ಹಂಗಾರೆ ನೀವು ಇಂಕ್ಯುಬೇಟರ್ ಅಲ್ಲಿ ಮರಿಗಳನ್ನೆಲ್ಲ ಮಾಡಿಸ್ತಿದ್ದೀರಾ? ಹೌದು ಸರ್. ನಮ್ಮ ಇಂಕ್ಯುಬೇಟರ್ಸ್ ಈ ಕಡೆ ಏನಿದಾವೆ, ಈ ಇಂಕ್ಯುಬೇಟರ್ಸ್ ಎಲ್ಲ ನಾವು ಮರಿಗಳು ತೆಗೆಸೋದಕ್ಕೆ ಇಟ್ಟಿರ್ತಕ್ಕಂಥ ಮೊಟ್ಟೆ ಇಂಕ್ಯುಬೇಟರ್ಸ್ ತೋರಿಸ್ತೀನಿ ಬನ್ನಿ. ನೋಡಿ ಸರ್, ಇದು ನಮ್ಮದು 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಆಗಿರುತ್ತೆ. ಇದರಲ್ಲಿ ಏನಿಲ್ಲ ಸರ್, ಯಾವ ತರ ಈ ಮೊಟ್ಟೆಗಳೆಲ್ಲ ಜೋಡಿಸಿದೀವಿ ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ ಸರ್. ಈ ತರ ಆಟೋಮೆಟಿಕಲಿ ಇದ್ರಲ್ಲೆಲ್ಲ ಮೊಟ್ಟೆಗಳು ಲೋಡ್ ಮಾಡಿರ್ತೀವಿ ಸರ್ ನಾವು. ಇದ್ರ ಜೊತೆಗೆ ಇದೆ ಅಲ್ದಿರಾ, ಈ ಕಡೆ ಕೂಡ ಇನ್ನೊಂದು ಇಂಕ್ಯುಬೇಟರ್ ಇದೆ, ಅದ್ರ ಜೊತೆನಲ್ಲಿ ಈ ಕಡೆ ಕೂಡ ಒಂದು ಇಂಕ್ಯುಬೇಟರ್ ಇದೆ ಸರ್. ಈ ಇಂಕ್ಯುಬೇಟರ್ ನಮ್ಗೆ ಏನಂದ್ರೆ ಸರ್, ಆಲ್ರೆಡಿ ಮರಿಗಳು ಬಂದಿದಾವೆ, ನೀವು ನೋಡ್ಬೋದು. ನೋಡಿ ಮರಿಗಳು, ಪುಟ್ಟ ಮರಿಗಳು, ಪುರಾಣಿ ಮರಿಗಳು ಚೆನ್ನಾಗಿ ಬಂದಿದಾವೆ ಅಂತ. ಈ ತರ ಮರಿಗಳು ಇಂಕ್ಯುಬೇಟರ್ ಅಲ್ಲಿ ಬಂದ ಮೇಲೆ ಒಂದು 3 ರಿಂದ 4 ಗಂಟೆ ಇದ್ರೆಲ್ಲ ಇಂಕ್ಯುಬೇಟರ್ ಅಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ತೇವಾಂಶ ಇರುತ್ತೆ ಸರ್, ಉಮ್ಮು ನೀರು ಇರುತ್ತೆ. ಆ ಉಮ್ಮು ನೀರು ಆರೋಗೋವರೆಗೂ ಇಲ್ಲೇ ಬಿಟ್ಟು ಮತ್ತೆ ತೆಗೆದ್ಬಿಟ್ಟು ನಾವು ಬ್ರೂಡಿಂಗ್ ಸೆಟಪ್ ಅಂತ ಇರುತ್ತೆ ಸರ್, ಅದ್ರಲ್ಲಿ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದಾವೆ ಮರಿಗಳಂತ. ಇವ ಆಲ್ರೆಡಿ ಒಂದು 3-4 ಗಂಟೆ ಆಗಿದೆ ಸರ್ ಮರಿಗಳು ಬಂದು. ಇವೆಲ್ಲ ತಗೊಂಡೋಗಿ ನಾವು ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಡ್ಬೇಕಾಗುತ್ತೆ. ಈಗ ನೀವು ಮೊಟ್ಟೆಗಳಿಗೆಲ್ಲ ಏನಕ್ಕೆ ಏನ್ ಸರ್ ಈ ತರ ನಂಬರ್ ಹಾಕಿದ್ರೆ 25, 3, 7, 8 ಈ ತರ ಎಲ್ಲ ಏನ್ ನಂಬರ್ಗಳು ಇವೆಲ್ಲ ಸರ್? ಈ ನಂಬರ್ಗಳು ಏನಿಲ್ಲ, ಆಲ್ರೆಡಿ ನಾನು ಅವಾಗ್ಲೇ ಹೇಳ್ದೆ ಅಲ್ಲ, ನಿಮ್ಮಲ್ಲಿ 2 ಮೊಟ್ಟೆ ಸಿಕ್ಕಿದ್ರೆ, 3 ಮೊಟ್ಟೆ ಸಿಕ್ಕಿದ್ರೆ, 5 ಮೊಟ್ಟೆ ಸಿಕ್ಕಿದ್ರೆ ತಗೊಂಡೋಗಿ ಇಡಿ ಅಂತ ನಮ್ಮ ಐಡೆಂಟಿಫಿಕೇಶನ್ ಸರ್. ನಾವು ಮೊಟ್ಟೆ ಇಟ್ಟ ಮೇಲೆ 21 ದಿನಕ್ಕೆಲ್ಲ ಮರಿ ಬರುತ್ತೆ. ಆ ಬಂದಿರ್ತಕ್ಕಂಥ ಮರಿಗಳನ್ನ ನಾವು ಈ ಮೊಟ್ಟೆ ಮರಿಯಾಗಿದೆ, ಈ ಮೊಟ್ಟೆ ಮರಿಯಾಗಿದೆ ಅಂತ ಐಡೆಂಟಿಫಿಕೇಶನ್ಗಾಗಿ, ಮತ್ತೆ ಕೆಲವು ಮೊಟ್ಟೆಗಳು ಇಟ್ಬಿಟ್ಟು ಜಾಸ್ತಿ ದಿನ ಆಗೋಯ್ತು ಮರಿಗಳು ಬರ್ಲಿಲ್ಲ ಅಂತ ನಾವು ಕನ್ಫ್ಯೂಸ್ ಆಗ್ಬಾರ್ದು. ಇವತ್ತು ಇಟ್ಟಿದೀವಿ ಅಂದ್ರೆ 21 ದಿನಕ್ಕೆ ಮರಿ ಬರುತ್ತೆ ಅಲ್ವಾ ಸರ್, ಅದ್ರ ವಿಷಯಕ್ಕೆ ಇದು ಈ ತರ ನಂಬರ್ಸ್ ಹಾಕಿರ್ತೀವಿ ನೋಡಿ. ಇದು ಟ್ರೇ ಆಗಿರುತ್ತೆ, ನಾವು ಇದು ಮೊಟ್ಟೆಗಳು ತೀರಿಸ್ಕೊಳ್ತಕ್ಕಂಥ ಟ್ರೇ. ಈ ತರ ಹಿಡಿದು ಈ ತರ ಇಟ್ಬಿಟ್ಟು ಇದು ಪ್ಲಗ್ ಇರುತ್ತೆ ಸರ್, ಇಲ್ಲಿ ಮೋಟರ್ಗೆ ಇದು ಕನೆಕ್ಟ್ ಮಾಡಿಬಿಡ್ತೀವಿ. ನಿಮ್ಗೆ ಒಂದ್ ವೇಳೆ ಇದಾದ್ರೆ ನೋಡಿ, ಇದು ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ ಸರ್. 2 ಗಂಟೆಗೆ ಒಂದ್ಸರಿ ನಮ್ಗೆ ಈ ತರ ಆಟೋಮೆಟಿಕಲಿ ಮೊಟ್ಟೆಗಳನ್ನ ತಿರ್ಸ್ಕೊಳ್ಳುತ್ತೆ ಸರ್ ಮಿಷಿನ್ ಅನ್ನೋದು. ಸರ್ ಈಗ ನಾವು ವಿಡಿಯೋ ಮಾಡ್ತಾ ಇದೀವಿ, ಅಲ್ದಿರದ್ರೆ ಸಾರ್ ಅವರು ಇವಾಗ ನಮ್ಮ ಹತ್ರ ಇಂಕ್ಯುಬೇಟರ್ ತಗೊಳ್ಳಿಕ್ ಬಂದಿದ್ದಾರೆ. ಸರ್ ಯಾವೂರಿಂದ ಬಂದಿದ್ದೀರಾ? ಮೈಸೂರಿಂದನಾ ಸರ್? ಓಕೆ ಸರ್, ನಿಮ್ಗೆ ಎಷ್ಟು ಕೆಪಾಸಿಟಿ ಸರ್ ಇಂಕ್ಯುಬೇಟರ್ ಬೇಕಾಗಿರೋದು? 80 ಕೆಪಾಸಿಟಿ ನಿಮ್ಗೆ ಇಂಕ್ಯುಬೇಟರ್ ಬೇಕು. ಅದು ಯಾವ ತರ ಇರುತ್ತೆ ಅಂದ್ರೆ ಸರ್, ಈ ತರ ಇರುತ್ತೆ ಬಾಕ್ಸ್ ಅನ್ನೋದು.
ಏನಿಲ್ಲ ಸರ್, ಬ್ಯಾಗ್ಸ್ ನ ನೀವು ಯಾವ ತರ ಇಟ್ಕೋಬೇಕಂದ್ರೆ ನೆಲದಿಂದ ಒಂದ್ 2 ಅಡಿ ಹೈಟ್ ಅಲ್ಲಿ ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಡ್ಬೇಕು. ಫ್ರೆಶ್ ಗಾಳಿ ಬರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಕೋಬೇಕು ಸರ್. ರೂಮ್ ಅಲ್ಲಿ ನಮ್ಗೆ ಬಿಸಿ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಸ್ಮೆಲ್ ಬರೋಂತರ ಫೀಡ್ ರೂಮ್ ಅಲ್ಲಿ ಗಲೀಜಿರೋ ಹತ್ರ ಇಡಬಾರ್ದು ಸರ್. ಹೈಜೀನ್ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಯಾವ ತರ ಅಂದ್ರೆ ಮನೆಯಲ್ಲಿ ಬಾಗಿಲು ಪಕ್ಕದಲ್ಲೋ ಕಿಟಕಿ ಪಕ್ಕದಲ್ಲೋ ಇಂಥ ತರನೋ ಫ್ರೆಶ್ ಗಾಳಿಯಲ್ಲಿ ಇದ್ರಲ್ಲಿ ಇಟ್ಕೋಬೇಕು ಸರ್. ಬಿಸಿ ಇರೋ ಹತ್ರ ಅಸಲು ಇಡಬಾರ್ದು. ಇವಾಗ ನೋಡಿ ನಿಮ್ಗೆ ಏನಿಲ್ಲ ಸರ್, ಇದರಲ್ಲಿ ಇದೊಂದು ಪವರ್ ಪ್ಲಗ್ ಇರುತ್ತೆ. ಇದ್ರ ಜೊತೆಗೆ ಇಲ್ಲೊಂದು 2 ಅಡಾಪ್ಟರ್ ಕನೆಕ್ಷನ್ ಇರುತ್ತೆ. 3 ತಗೊಂಡು ಕರೆಂಟ್ಗೆ ಹಾಕ್ಬಿಟ್ರೆ ಸಾಕು, ಆನ್ ಆಗ್ಬಿಡುತ್ತೆ ಮಿಷಿನ್ ಎಲ್ಲ. ನಿಮ್ಗೆ ಸೆಟಪ್ ಆದ್ರೆ ಈ ತರ ಇರುತ್ತೆ ಸರ್. ಅಡಾಪ್ಟರ್ ಅಂದ್ರೆ ನಿಮ್ಗೆ ಏನಿಲ್ಲ ಸರ್, ನೋಡಿ ಈ ತರ ಒಂದು 1 ಪಿನ್ ಇರ್ತಕ್ಕಂಥ ಒಂದು ಅಡಾಪ್ಟರ್ ಸಿಗುತ್ತೆ ನಿಮ್ಗೆ. ಈ 1 ಪಿನ್ ಇರ್ತಕ್ಕಂಥದ್ದನ್ನ ನೋಡಿ ಫಸ್ಟ್ನೇದಕ್ಕೆ ಹಾಕೋಬೇಕು. ಮತ್ತೆ ನಿಮ್ಗೆ ಇಂಥದ್ದು ಇನ್ನೊಂದು ಅಡಾಪ್ಟರ್ ಕೊಟ್ಟಿರ್ತೀವಿ, 2 ಪಿನ್ ಇರುತ್ತೆ ನೋಡಿ ಇಲ್ಲಿ. ಈ 2 ಪಿನ್ ಇರ್ತಕ್ಕಂಥದ್ದನ್ನ ನಾವು 2ನೇದಕ್ಕೆ ಹಾಕೋಬೇಕು ಸರ್. ನಿಮ್ಗೆ ಅದಕ್ಕಂದ್ರೆ ಮುಂಚೆ ನೋಡಿ ಇಲ್ಲೊಂದು ಪ್ಲಗ್ ಇರುತ್ತೆ ತೆಗಿಯೋದು. ಈ ಪ್ಲಗ್ ತೆಗೆದ್ಬಿಟ್ಟು ನೋಡಿ ಇದು ಟ್ರೇ ತೆಗಿಯೋ ತರ ಇರುತ್ತೆ ನೋಡಿ, ಈ ತರ ಇಟ್ಕೋಬೇಕು. ಈ ತರ ಇಟ್ಕೊಂಡು ಪಕ್ಕದಲ್ಲಿ ಇಟ್ಬಿಡ್ಬೇಕಾಗುತ್ತೆ. ನಮ್ಗೆ ಇದು ವಾಟರ್ ಟಬ್ ಸರ್. ವಾಟರ್ ಟಬ್ ಅಲ್ಲಿ ಫುಲ್ ಆಫ್ ವಾಟರ್ ಹಾಕಿ ಕರೆಕ್ಟಾಗಿ ಇಲ್ಲಿ ಫ್ಯಾನ್ಗಳ ಕೆಳಗಡೆ ಕರೆಕ್ಟಾಗಿ ಇಡಬೇಕಾಗುತ್ತೆ. ಅದ್ರ ಜೊತೆನಲ್ಲಿ ನಾವು ಈ ಬಲ್ಬ್ಸ್ ಇರುತ್ತೆ ಸರ್, ಬಲ್ಬ್ ಪ್ಲೇಸ್ ಅಲ್ಲಿ ಬಲ್ಬ್ ಹಾಕೋಬೇಕಾಗುತ್ತೆ. ಹಾಕ್ಬಿಟ್ಟು ಈ ತರ ಇಟ್ಬಿಟ್ಟು ಇದು ಕನೆಕ್ಟ್ ಮಾಡಿದ್ರೆ ಸರ್. ನಿಮ್ಗೆ ನೋಡಿ ಇಲ್ಲಿ ಪವರ್ ಪ್ಲಗ್ ಇದೆ ಅಲ್ವಾ, ಈ ಪವರ್ ಪ್ಲಗ್ನ ಕರೆಂಟ್ಗೆ, ಅದ್ರ ಜೊತೆಗೆ ನೋಡಿ ಇದು ಈ ಪ್ಲಗ್ನು ಕರೆಂಟ್ಗೆ. ಇದು ಹಾಕಿದ ತಕ್ಷಣ ನಮಗೆ ಫ್ಯಾನ್ ರನ್ನಿಂಗ್ ಆಗುತ್ತೆ ಸರ್. ಆ ಫ್ಯಾನ್ ನಮಗೆ 24 hours ಆನ್ ಅಲ್ಲಿ ಇರುತ್ತೆ. ಮತ್ತೆ ನೋಡಿ ಇದಿದೆ ಅಲ್ವಾ ಅಡಾಪ್ಟರ್, ಇದನ್ನ ತಗೊಂಡೋಗಿ ನಾವು ಕರೆಂಟ್ಗೆ ಹಾಕಿದ ತಕ್ಷಣ ನಮಗೆ ಇಲ್ಲಿ ಮೀಟರ್ಸ್ ಏನಿದೆಯೋ ಈ ಮೀಟರ್ಸ್ 2 ಆನ್ ಆಗಿಬಿಡುತ್ತೆ ಸರ್ ಆಟೋಮೆಟಿಕಲಿ. ಅದ್ರ ಜೊತೆನಲ್ಲಿ ಒಳಗಡೆ ಲೈಟ್ಸ್ ಕೂಡ ಆನ್ ಆಗುತ್ತೆ, ಮೋಟ್ರ್ ಕೂಡ ಟರ್ನಿಂಗ್ ತಗೊಳುತ್ತೆ. ಈ ಮೋಟ್ರ್ ನಿಮಗೆ 2 ಗಂಟೆಗೆ ಒಂದ್ಸಾರಿ ಬರೀ ಒಂದು 20 ಸೆಕೆಂಡ್ ಮಾತ್ರ ಆಟೋಮೆಟಿಕ್ ಟರ್ನಿಂಗ್ ಆಗ್ಬಿಟ್ಟು ಆಫ್ ಆಗಿಬಿಡುತ್ತೆ. ಫ್ಯಾನ್ ಆದ್ರೆ ನಮಗೆ 24 hours ಆನ್ ಅಲ್ಲಿ ಇರುತ್ತೆ. ಲೈಟ್ಸ್ ಆದ್ರೆ ಆನ್ ಆಫ್ ಆಗ್ತಾ ಇರುತ್ತೆ. ಡಿಪೆಂಡ್ಸ್ ಆನ್ ಟೆಂಪರೇಚರ್ ಯಾವ ತರ ಇರುತ್ತೋ ಆ ತರ ಆನ್ ಆಫ್ ಆಗ್ತಾ ಇರುತ್ತೆ. ನಾವು ವಾಟರ್ ಟಬ್ ಅಲ್ಲಿ ವಾಟರ್ ಏನಿಟ್ಟಿದೀವಿ ಅದನ್ನ 3 ದಿನಕ್ಕೆ ಒಂದ್ಸಾರಿ ಚೆಲ್ ಬಿಡೋದು, ಟಬ್ನ ಚೆನ್ನಾಗಿ ತೊಳೆದು ಬಿಡೋದು, ಫ್ರೆಶ್ ವಾಟರ್ ಹಾಕಿ ಅಲ್ಲಿ ಇಡೋದು ಸರ್. ನಮಗೆ ಇದ್ರಲ್ಲಿ ಏನಿಲ್ಲ, ಒಂದೊಂದು ಲೈನ್ ಅಲ್ಲಿ ನಮಗೆ 8 ಮೊಟ್ಟೆ ಹಿಡಿಯುವ ಸರ್. ಟೋಟಲ್ 10 ಲೈನ್ ಇರುತ್ತೆ, 80 ಮೊಟ್ಟೆ ಹಿಡಿಯುತ್ತೆ. ಈ 80 ಮೊಟ್ಟೆನಲ್ಲಿ ನಮ್ಮಲ್ಲಿ 20, 30, 50, 70 ಎಷ್ಟಿದ್ರೆ ಅಷ್ಟು ಇಟ್ಕೋಬಹುದು ಸರ್. ಇಷ್ಟೇ ಇಡ್ಬೇಕಂತ ರೂಲ್ಸ್ ಇಲ್ಲ. ಇವತ್ತು ನಿಮ್ಮ ಹತ್ರ 2 ಮೊಟ್ಟೆ ಇದೆ 2 ಇಟ್ಕೊಳ್ಳಿ, ನಾಳೆ 5 ಸಿಕ್ತು 5 ಇಟ್ಕೊಳ್ಳಿ, ಆಮೇಲೆ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಇಟ್ಕೋಬಹುದು ಸರ್. ಆ ತರ ನೀವು ಮೊಟ್ಟೆಗಳು ಇಟ್ಕೊಂಡಾಗ್ಲಿಂದ 19 ದಿನಕ್ಕೆಲ್ಲ ಮರಿಗಳು ಹೊಡ್ಕೊಂಡು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 20, 21 ದಿನಕ್ಕೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಮರಿಗಳೆಲ್ಲ ಹೊರಗಡೆ ಬರುತ್ತೆ ಸರ್. ಅವು ಇಲ್ಲಿ ಬಂದಿರ್ತಕ್ಕಂಥ ಮರಿಗಳನ್ನ ಒಂದು 3-4 ಗಂಟೆ ಇಲ್ಲಿ ಬಿಟ್ಬಿಟ್ಟು ತೆಗೆದ್ಬಿಟ್ಟು ಬನ್ನಿ ತೋರಿಸ್ತೀನಿ. ಬ್ರೂಡಿಂಗ್ ಸೆಟಪ್ ಅಂದ್ರೆ ಏನೂ ಇಲ್ಲ ಸರ್. ನಮ್ಗೆ ಜಸ್ಟ್ ಸಿಂಪಲ್ ಇಂಥದೊಂದು ಬಾಕ್ಸ್, ಒಂದು ಕಟನ್ ಬಾಕ್ಸ್ ಸರ್, ಒಂದು ತಗೊಂಡು ಅದ್ರಲ್ಲಿ ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಹಾಕೋದು, ಮಣ್ಣು ಒಂದು 2 ಇಂಚ್ ಮರಳು ಒಂದು 2 ಇಂಚ್ ಹಾಕ್ಬಿಡೋದು. ಒಂದರಲ್ಲಿ ನೀರು ಇಡ್ಬೇಕು ಸರ್ ಒಂದು ಟಬ್ಬಲ್ಲಿ. ಇನ್ನೊಂದು ಟಬ್ಬಲ್ಲಿ ಇದು ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಅಂತ. ಸ್ಟಾರ್ಟರ್ ಫೀಡ್ ಅಂದ್ರೆ ಇದು ಏನಕ್ಕಂದ್ರೆ ಮರಿಗಳಿಗೆ ಎನರ್ಜಿ ಕೊಡ್ಲಿಕ್ಕೆ. ನಾವು ಜೋಳದ ನುಚ್ಚಿಡ್ತೀವಿ, ರಾಗಿ ಇದು ರವೆ ಹಾಕ್ತಿವಿ, ಪ್ರೋಟೀನ್ ಇರಲ್ಲ ಸರ್ ಇದರಲ್ಲಿ. ಮೆಡಿಸಿನ್ ಪ್ರೋಟೀನ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ, ಆದ್ರಿಂದ ಫುಲ್ ಆಗಿ ಇದರಲ್ಲಿ ಮೇವು ಹಾಕ್ತಿವಿ, ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಅಂತ. ಮರಿಗಳನ್ನ ಇದ್ರಲ್ಲಿ ಬಿಟ್ಟು 1 ತಿಂಗಳ ಕಾಲ ಇಲ್ಲಿ ಬೆಳೆಸ್ತೀವಿ ಸರ್. ಒಂದು ಮರಿ ಕೂಡ ಸತ್ತೋಗ್ದಿರಾ 100% ಬೆಳೆಯುತ್ತೆ. ಇದರಲ್ಲಿ ಒಂದು ಲೈಟ್ ಹಾಕಿರ್ತೀವಿ ಸರ್ ನೀವು. ಆಮೇಲೆ ಮಣ್ಣಿನ ಬದ್ಲಿ ನಾವು ಭತ್ತದ ಹೊಟ್ಟು ಹಾಕೋಬಹುದಾ ಸರ್? ಭತ್ತದ ಹೊಟ್ಟು ಹಾಕ್ಬಹುದು. ಅಲ್ದಿರ ಇದ್ರೆ ಮರಿಗಳು ಬೆಳೆಯೋ ಕ್ರಮದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಚಿದುತ್ತಲ್ಲ, ಚಿದಾಗ ನೀರಲ್ಲಿ ಮೇವಲ್ಲಿ ಎಲ್ಲ ಹೋಗ್ಬಿಟ್ಟು ಅದು ಬಿದೋಗ್ಬಿಡುತ್ತೆ. ಅದಷ್ಟು ಬೇಗನೆ ಮತ್ತೆ ಮೇವು ಸಿಗಲ್ಲ ಅದಕ್ಕೆ. ಕೆಲವೊಂದು ಮರಿಗಳು ತಿನ್ನೋವು ಎಲ್ಲ ಹೆಲ್ದಿಯಾಗಿ ಬೆಳೆಯುತ್ತೆ, ಹೆಲ್ದಿ ಮರಿಗಳು ಸತ್ತೋಗ್ಬಿಡುತ್ತೆ. ಮಣ್ಣಿದ್ರೆ ಅಷ್ಟು ಬೇಗನೆ ಎಗರಲ್ಲ ಮಣ್ಣು ಗಾಳಿಗೆ, ಅದು ಅಲ್ಲೇ ಇರುತ್ತೆ, ಮೇವು ಚೆನ್ನಾಗಿ ಸಿಗುತ್ತೆ, ಮರಿಗಳು ಹೆಲ್ದಿಯಾಗಿ ಬರುತ್ತೆ. ಅಲ್ದಿರಿದ್ರೆ ಬ್ಯಾಚ್ಗೆಲ್ಲ 1 ಸಾರಿ ಹಾಕಿದ್ರೆ ಸಾಕು ಸರ್. ನಾವು ಇದು ಏನು ಮಣ್ಣು ಭತ್ತದ ಹೊಟ್ಟು ಇವೆಲ್ಲ ನಾವು ಅವಾಗ ಚೇಂಜ್ ಮಾಡ್ತಾ ಇರ್ಬೇಕಾಗುತ್ತೆ. ಇಲ್ಲಿಂದ ಯಾವಾಗ ಮಾಡ್ಬೇಕಾದ್ರೆ 1 ತಿಂಗಳು ಸರ್, 1 ತಿಂಗಳು ಇಲ್ಲಿ ಬೆಳೆಸ್ಕೊಂಡು ನೋಡಿ. ಇದಕ್ಕಂದ್ರೆ ನಮಗೆ ದೊಡ್ಡ ಮರಿಗಳಾಗುತ್ತೆ ಮರಿಗಳೆಲ್ಲನೂ, ಆವಾಗ ತೆಗೆದ್ಬಿಟ್ಟು ನಾವು ಹೊರಗಡೆ ಬಿಟ್ಟು ನೋಡ್ಕೊಂಡು. ನೀವು ಏನಾದ್ರು ನೀವು ವುಡ್ ಬಾಕ್ಸ್ ಮಾಡಿಸ್ಕೊಳ್ಳಿ, ಐರನ್ ಬಾಕ್ಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇಂಥ ಸೆಟಪ್ ಇದ್ರೆ, ಇಷ್ಟು ಚಿಕ್ಕದಾಗಿರೋ ಸೆಟಪ್ ಇದ್ರೆ ಒಂದು ಮರಿ ಕೂಡ ಪ್ರಾಬ್ಲಮ್ ಆಗಲ್ಲ, 100% ಹೆಲ್ದಿಯಾಗಿ ಬೆಳೀತದೆ. ಬ್ರೂಡಿಂಗ್ ಯಾಕಂದ್ರೆ ಇಲ್ಲಿ ಲೈಟ್ ಹಾಕಿರ್ತೀವಲ್ಲ ಸರ್, 4 ಮೂರಿಗೆ ಹೀಟು, ಅದಕ್ಕೆ ಹೀಟ್ ಜಾಸ್ತಿ ಆಯ್ತು ಅಂದ್ರೆ ಕಾರ್ನರ್ಗೂ ಕೂಲಿಂಗ್ ತಗೊಳ್ಳೋ, ಕೂಲಿಂಗು ಎಲ್ಲ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದಕ್ಕೆ. ನಾವು ಗುಡ್ಡಲ್ಲಿ ಬೇಕಾದ್ರೆ ಮಾಡಿಸ್ಕೋಬಹುದು. ವ್ಯಾಕ್ಸಿನೇಷನ್ ಎಲ್ಲ ಯಾವ ಥರ? ಇವಾಗ ನಮ್ಗೆ ವ್ಯಾಕ್ಸಿನೇಷನ್ ವಿಷಯ ಬರೋಷ್ಟೊಳಗಡೆ ಏನಿಲ್ಲ ಸರ್. ನಾಟಿ ಕೋಳಿಗೆ ದೊಡ್ಡದಾಗಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ.
ಬ್ರಾಯ್ಲರ್ ಕೋಳಿಗೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ಒಂದು 10 ಟೈಪ್ ವ್ಯಾಕ್ಸಿನೇಷನ್ ಇರುತ್ತೆ ಸರ್. ನಾಟಿ ಕೋಳಿಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇರಲ್ಲ. ಅಲ್ದಿರಿದ್ರೆ ಕೆಲವೊಂದಕ್ಕೆ ಮಾಡ್ತೀವಿ ವ್ಯಾಕ್ಸಿನೇಷನ್. ಯಾವ್ಯಾವ್ದು ಮಾಡ್ತೀವಿ ಅಂದ್ರೆ ಲಸೋಟ ಒಂದು ಮಾಡ್ತೀವಿ ಸರ್. ಲಸೋಟ ಏನಂದ್ರೆ ಕೋಳಿಗಳಿಗೆ ಕೊಕ್ಕರೆ ರೋಗ ಬರುತ್ತೆ. ಕೊಕ್ಕರೆ ರೋಗ ಬಂದವಾಗ ಅವು ಗಲೀಜ್ ಮಾಡ್ಕೊಂಡು ವೀಕ್ ಆಗ್ಬಿಟ್ಟು ಕತ್ತಲೆಲ್ಲ ಕಟ್ಕೊಂಡ್ಬಿಟ್ಟು ಸತ್ತೋಗುತ್ತೆ. ಅದು ಬರ್ದಿರೋ ಲಸೋಟ ಒಂದು ಮಾಡ್ತೀವಿ. ಇನ್ನೊಂದು ಪೌಲ್ ಪಾಕ್ಸ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಸರ್, ಅದ್ ಮಾಡ್ಬೇಕಾಗುತ್ತೆ. ಅದೇನಂದ್ರೆ ಕೋಳಿಗಳಿಗೆ ತಲೆ ಮೇಲೆ ಬೆನ್ನ ಮೇಲೆ ಎಲ್ಲ ಬೊಬ್ಬೆ ಬಂದ್ಬಿಟ್ಟು ಬಿಸಿ ತರ ಜಾಸ್ತಿ ಆಗ್ಬಿಟ್ಟು ಅಮ್ಮವ್ರ ತರ ಆಗ್ಬಿಟ್ಟು ಕೋಳಿಗಳು ಸತ್ತೋಗುತ್ತೆ. ಅದಕ್ಕೆ ಕ್ಯೂರಿಂಗ್ ಆಗಿ ಇದ್ ಮಾಡಿರ್ತೀವಿ, ಏನು ಪೌಲ್ ಪಾಕ್ಸ್ ವ್ಯಾಕ್ಸಿನ್ ಅಂತ. ಒಂದ್ ವೇಳೆ ಈ ಬೊಬ್ಬೆಗಳೇನಾದ್ರೂ ಬಂದ್ಬಿಡ್ತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಹೇಳ್ಬಿಟ್ಟು ನಮ್ಮ ಮೆಡಿಕಲ್ ಕೇಳಿದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಚಿಕ್ಕ ಪ್ಯಾಕೆಟ್ ಬರುತ್ತೆ ಸರ್. ಅದು ತಗೊಂಡು ತಿಕ್ ಪೇಸ್ಟ್ ರೆಡಿ ಮಾಡ್ಬಿಟ್ಟು ಆ ಬೊಬ್ಬೆ ಮೇಲೆ ಹಚ್ಬಿಟ್ರೆ ಸಾಕು, ಉದುರೋಗ್ಬಿಡುತ್ತೆ, ಆರಾಮಾಗಿ ಹೆಲ್ದಿ ಆಗ್ಬಿಡುತ್ತೆ ಕೋಳಿ. ಡೌಟ್ ಇದೆಯಾ ಸರ್? ನೀರು ಫುಲ್ ಆಫ್ ವಾಟರ್ ಇಡಬೇಕಾ? ಹಾ, ವಾಟರ್ ಫುಲ್ ಆಫ್ ವಾಟರ್ ಇಡಬೇಕು. 3 ದಿನಕ್ಕೆ ಒಂದ್ಸಾರಿ ಬದಲಾಯಿಸ್ತಾ ಇರಬೇಕು. ದಿನ ಆದ್ಮೇಲೆ ಹೊಡೆದಿರೋ ಮೊಟ್ಟೆಗಳನ್ನ ಕೆಳಗಡೆ ಹೊಡೆದಿರೋದಲ್ಲ, ನಿಮ್ಗೆ ಡೇಟ್ ಹಾಕಿ ಇಟ್ಟಿರ್ತೀರಲ್ಲ 18 ದಿನ ಆಗುತ್ತೆ ಮೊಟ್ಟೆ. ಅದನ್ನ ನಾನು ಹೇಳ್ದಲ್ಲ ಮರಳಾಗ್ಬೇಕು ಅಂತ, ಆ ಮರಳ ಮೇಲೆ ಶಿಫ್ಟ್ ಮಾಡ್ತೀರಾ 18 ದಿನ ಆದ್ಮೇಲೆ. ಅಲ್ಲಲ್ಲ, ಫಸ್ಟ್ ಅಲ್ಲಿ ಆಗ್ಬಿಡ್ಬೇಕು. ನಿಮ್ಗೆಲ್ಲ ವಾಟ್ಸಪ್ ಅಲ್ಲಿ ವಿಡಿಯೋ ಬರುತ್ತೆ. ಫಸ್ಟ್ ಇಂದ ಹೇಳ್ತೀನಿ ನೋಡಿ ಪ್ರೊಸೀಜರ್. ಇಂಕ್ಯುಬೇಟರ್ ತಗೊಂಡೋಗಿ ನೆಲದಿಂದ ಒಂದು 2 ಅಡಿ ಹೈಟ್ ಅಲ್ಲಿ ಇಟ್ಕೊಳ್ಳಿ. ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಹಾಕ್ಬಿಡಿ, ಮರಳು 2 ಇಂಚ್ ಹಾಕ್ಬಿಡಿ. ವಾಟರ್ ಡಬ್ಬಲ್ಲಿ ವಾಟರ್ ಹಾಕಿ ಫ್ಯಾನ್ ಕೆಳಗಡೆ ಕರೆಕ್ಟ್ ಆಗಿಡಿ. ಆಮೇಲೆ ಇದರಲ್ಲೆಲ್ಲ ಮೊಟ್ಟೆಗಳು ಜೋಡಿಸ್ಕೊಳ್ಳಿ. ಮೊಟ್ಟೆಗಳು ಜೋಡಿಸ್ಕೊಂಡ್ಬಿಟ್ಟು ಇದು ಮುಚ್ಚಳ ಇದೆ ಅಲ್ವಾ, ಕ್ಲೋಸ್ ಮಾಡ್ಬಿಡೋದು. ಇದು ಪ್ಲಗ್ ಆಗ್ಬೇಕು ಸರ್. ಪ್ಲಗ್ ಆಗ್ಬಿಟ್ಟು ಇದು ಕ್ಲೋಸ್ ಮಾಡಿಬಿಟ್ರೆ ಆಗೋಯ್ತು, ಆಯ್ತಾ? ನಿಮಗೆ ಇದಾದ್ಮೇಲೆ ದಿನಕ್ಕೆ ಒಂದು 2 ಬಾರಿ ಸರ್, ಬೆಳಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ, 1 ನಿಮಿಷ ಈ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. 3 ದಿನಕ್ಕೆ ಒಂದ್ಸರಿ ನೀರು ಬದಲಾಯಿಸಬೇಕಾಗುತ್ತೆ. ಈ ತರ ಮಾಡ್ತಾ 1 ವಾರ ಆಗುತ್ತೆ ಸರ್. 1 ವಾರ ಆದವಾಗ ಏನ್ ಮಾಡ್ಬೇಕು ಅಂದ್ರೆ, ಮೊಟ್ಟೆಗೆ 1 ವಾರ ಆಗಿದೆ ಅಂತವಾಗ ನೈಟ್ ಟೈಮ್ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ಬೇಕಾಗುತ್ತೆ. ಇಂಕ್ಯುಬೇಟರ್ ಕೂಡ ಆಫ್ ಮಾಡಿಬಿಡ್ಬೇಕಾಗುತ್ತೆ. ನೈಟ್ ಆದವಾಗ ಮೊಟ್ಟೆಗಳನ್ನ ತೆಗೆದು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಟಾರ್ಚ್ ಮೇಲೆ ನಿಲ್ಲಿಸಿಟ್ರೆ ಒಳಗಡೆ ನಮಗೆ ಮರಿಗಳು ಬೆಳವಣಿಗೆ ಆಗ್ತಾ ಇರೋದು ಕಾಣಿಸುತ್ತೆ. ಮರಿಗಳು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಮೊಟ್ಟೆಗಳು ಮಾತ್ರ ಅಲ್ಲಿ ಇಟ್ಕೊಂಡು, ಏನು ಇಲ್ದಿರ ಖಾಲಿ ಕೆಲವೊಂದು ಮೊಟ್ಟೆಗಳಿರುತ್ತೆ, ಅವು ಬಿಸಾಕ್ಬೇಕಾಗುತ್ತೆ. ಯಾಕಪ್ಪ ಮೊಟ್ಟೆಗಳಲ್ಲಿ ಏನು ಇರಲ್ಲ ಅಂದ್ರೆ, ಅದು ಹುಂಜಾಗೆ ಕ್ರಾಸಿಂಗ್ ಆಗದಿರ ಇರ್ತಕ್ಕಂಥ ಮೊಟ್ಟೆ, ಎಕ್ಸ್ಪೈರ್ ಆಗಿರ್ತಕ್ಕಂಥ ಮೊಟ್ಟೆ, ಡ್ಯಾಮೇಜ್ ಆಗಿರ್ತಕ್ಕಂಥ ಮೊಟ್ಟೆ, ಯಾವುದೇ ಮೊಟ್ಟೆ ನಮ್ಗೆ ಮರಿ ಆಗಲ್ಲ. ಅವೆಲ್ಲ ತೆಗೆದು ಬಿಸಾಕ್ತೀವಿ ಸರ್. ಮತ್ತೆ ಸೇಮ್ ಮುಚ್ಚಿಬಿಡ್ತೀರಾ, ದಿನಕ್ಕೆ 2 ಬಾರಿ ಮುಚ್ಚು ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇರ್ತೀರಾ. 13ನೇ ದಿನ ಆಗುತ್ತೆ, ಮತ್ತೆ ಇನ್ನೊಂದ್ಸಾರಿ ಸೇಮ್ ಪ್ರೊಸೀಜರ್ ಮಾಡಿ. ಅವಾಗ ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳಾಗಿ ಸತ್ತೋಗ್ಬಿಟ್ಟಿರುತ್ತೆ. ಯಾಕೆ ಸತ್ತೋಗಿರುತ್ತೆ ಆ ಮೊಟ್ಟೆಗಳಲ್ಲಿ ಮರಿಗಳು ಅಂದ್ರೆ, ನಮ್ಗೆ ವೀಕ್ನೆಸ್ ಇರುತ್ತೆ ಸರ್. ಮೊಟ್ಟೆಗಳು ಸರಿಯಾಗಿ ಕೋಳಿ ಮೇವು ತಿಂದಿರಾ, ವೀಕ್ನೆಸ್ ಆಗಿರೋ ವಾರದಿಂದ ಮರಿ ಕ್ರಿಯೇಟ್ ಆಗಿರುತ್ತೆ, ಮಧ್ಯದಲ್ಲಿ ಸತ್ತೋಗುತ್ತೆ. ಅವು ತೆಗೆದು ಬಿಸಾಕ್ಬೇಕಾಗುತ್ತೆ. ಒಳ್ಳೆ ಹೆಲ್ದಿಯಾಗಿ ನರಗಳು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಮೊಟ್ಟೆಗಳು ಮಾತ್ರ ಇಟ್ಕೊಂತೀರಾ. 18ನೇ ದಿನದಿಂದ ಕೆಳಗಡೆ ಶಿಫ್ಟ್ ಮಾಡ್ತೀರಾ. 19ನೇ ದಿನ ಮರಿ ಹೊಡ್ಕೊಳ್ಳುತ್ತೆ. 20-21ನೇ ದಿನವರೆಗೂ ಹೊರಗಡೆ ಬರುತ್ತೆ. ಬಂದಿರೋ ಬ್ರೀಡಿಂಗ್ ಸೆಟಪ್ ಬಿಡ್ತೀರಾ. ಒಂದು 3 to 4 ಅವರ್ಸ್ ಸರ್ ಅಷ್ಟೇ. 4 ಅವರ್ಸ್ ಮೈ ಮೇಲೆ ಇರೋ ತೇವಾಂಶ ಎಲ್ಲ ಆರೋಗ್ಬಿಟ್ಟು ಆಕ್ಟಿವ್ ಆಗಿ ಓಡಾಡೋಕೆ ಶುರು ಆಗುತ್ತೆ. ಅವಾಗ ತೆಗೆದ್ಬಿಟ್ಟು ಬ್ರೀಡಿಂಗ್ ಸೆಟಪ್ ಎಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಇನ್ಕ್ಯುಬೇಟರ್ ವಿಷಯಕ್ಕೆ ಕ್ಲೀನ್ ಆಗಿ ಈ ತರನೇ ಸರ್, ಹೈಜೀನ್ ಆಗಿ ಇಟ್ಕೋಬೇಕು ನೀವು. ಒಂದ್ ವೇಳೆ ಏನು ಗಲೀಜ್ ಆಗೋದು, ಒಂದ್ವೇಳೆ ಮೊಟ್ಟೆ ಹೊಡ್ಕೊಳ್ಳೋ ಪರಿಸ್ಥಿತಿ ಏನು ತರಬಾರ್ದು. ಇನ್ನೊಂದು, ನಾವು ಏಕೆಂಡ್ ಮಾಡ್ದಿರ ಇದ್ರೆ ಏನ್ ಸರ್ ಹೋಗಿರೋ ಮೊಟ್ಟೆ ಅಲ್ಲೇ ಇರುತ್ತಲ್ವಾ, 15 ದಿನ ಮರಿಗಳು ಬಂದ್ಮೇಲೆ ತೆಗೆದು ಬಿಸಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೆ ನಾನು ಕೊಡೋ ಸಜೆಷನ್ ಏನು ಅಂದ್ರೆ, ಮೊಟ್ಟೆಗಳು ಅಲ್ಲಿ ಇಡೋದ್ರಿಂದ ಇಲ್ಲಿ ಬಿಸಿ ಇರುತ್ತೆ ಸರ್, ಅಲ್ಲಿ ವಾಟರ್ ಇರುತ್ತೆ. ಈ 2ರಿಂದ ಮೊಟ್ಟೆ ಒಳಗಡೆ ಕೊಳಿತಾ ಬರುತ್ತೆ. ಕೊಳೆತ್ರೆ ಇಲ್ಲಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ್ರೆ ವೈರಸ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ ಇಂದ ಮರಿಗಳು ಸರಿಯಾಗಿ ಬರಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಮೊಟ್ಟೆ ಹೊಡ್ಕೊಳ್ತಕ್ಕಂಥ ಚಾನ್ಸ್ ಯಾವುದೇ ಕಾಲಕ್ಕೂ ಕೊಡಬಾರ್ದು. ಮೊಟ್ಟೆಗಳು ಆದಷ್ಟು ಫ್ರೆಶ್ ಆಗಿ ಇವತ್ತೇ ಇಟ್ಟರೆ ಒಳ್ಳೇದು. 1 ವಾರ ಒಳಗಡೆ ಆದ್ರೆ ಪರವಾಗಿಲ್ಲ. 3 ಒಳಗಡೆ ಆದ್ರೆ ಇನ್ನೇ ಸೂಪರ್ ಸರ್. ಅಂತ ಮೊಟ್ಟೆಗಳು ಇಟ್ಕೊಂಡು ನಂಬರ್ 1 ಆಗಿ ಮಾಡ್ಕೋಬಹುದು. ನಿಮ್ಗೇನಂದ್ರೆ ಒಂದು ಮರಿ ಕೂಡ ಸತ್ತೋಗ್ದಿರ ನಾವು ಪ್ಲಾನಿಂಗ್ ನಿಮ್ಗೆ ಕೊಡ್ತೀವಿ, ಅದ್ ನೋಡಿ ಫಾಲೋ ಆಗಿದ್ರೆ ಸರ್. ಡೌಟ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಬರುತ್ತೆ ನಿಮ್ಗೆ. ಹಂಗ್ ಬಿಡ್ಬಾರ್ದು ಸರ್. ಯಾಕಂದ್ರೆ ಇಷ್ಟು ಇದ್ರಲ್ಲೇ ಹೀಟು ಕೂಲಿಂಗು ಅದಕ್ಕೆ ಮರಿಗಳಿಗೆ ಒಂದ್ ವೇಳೆ ಕೆಲವೊಂದು ಮರಿಗಳು ಏನಾಗುತ್ತೆ ಅಂದ್ರೆ ರೂಮ್ ಅಲ್ಲಿ ದೂರ ಹೋಗ್ಬಿಡುತ್ತೆ. ದೂರ ಹೋದವಾಗ ಅವಕ್ಕೆ ಹೀಟ್ ಬೇಕು ಸರ್, ಗೊತ್ತಾಗಲ್ಲ. ಅಲ್ಲಲ್ಲೇ ಇದ್ಬಿಟ್ಟು ಅಲ್ಲೇ ಗುಂಪು ತೂಳ್ಕೊಂಡು ಸತ್ತೋಗೋ ಚಾನ್ಸಸ್ ಸರ್. ನೋಡಿ, ಇವಾಗ ಈ ತರ ಬಂದ್ಬಿಟ್ಟು ಬೇಕಾಗಿರೋರು ನಮ್ಮ ಹತ್ರ ಬುಕ್ ಮಾಡಿ ತಗೊಂಡ್ ಹೋಗ್ತಾ ಇರ್ತಾರೆ. ನಿಮಗೂ ಡೌಟ್ ಇದ್ರೆ ನಮ್ಮ ಹತ್ರ ಬಂದು ನೋಡಿ ಮಾತಾಡಿ ತಗೊಂಡ್ ಹೋಗ್ಬೋದು. 100% ನಿಮ್ಗೆ ಬೇಕಾಗಿರೋ ತರ ನಾವು ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಕೊಡ್ತೀವಿ. ಇಲ್ಲ ನಾವೆಲ್ಲೆಲ್ಲ ದೂರ ಇದೀವಿ, ಮಂಗಳೂರು ಇದೀವಿ, ಬೆಂಗಳೂರು ಇದೀವಿ, ಕಲಬುರ್ಗಿ ಇದೀವಿ, ಇಷ್ಟಿಷ್ಟು ದೂರ ಬರಕ್ ಆಗಲ್ಲ ಸರ್ ನಾವು ಅಂದ್ರೆ, ನೀವು ಪೇಮೆಂಟ್ ಮಾಡ್ಕೊಂಡು ನಿಮ್ಗೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಮ್ಗೆ ಕಳ್ಸಿಕೊಟ್ಟಲ್ಲಿ ನಿಮ್ಗೆ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಯಾವ ತರ ಇರುತ್ತೆ ಅಂದ್ರೆ ನಿಮ್ಗೆ ಬಾಕ್ಸಸ್ ಸರ್,
ನೋಡಿ ಸರ್, ಈ ತರ ಬಾಕ್ಸಸ್ ಎಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿ ಒಳಗಡೆ ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಹಾಕಿರ್ತೀವಿ, ಅದ್ರ ಮೇಲೆ ಕಟನ್ ಬಾಕ್ಸ್ ಹಾಕಿ ಕೊರಿಯರ್ ಕಳ್ಸಿಕೊಡ್ತೀವಿ. ನೀವು ಕೇಳ್ಬೋದು ಇದು ಥರ್ಮೋಕೋಲ್ ಬಾಕ್ಸ್ ಅಲ್ವಾ ಸರ್, ಯಾವ ತರ ನೀವು ಕಳ್ಸಿಕೊಡ್ತೀರಾ, ಡ್ಯಾಮೇಜ್ ಆಗ್ಬೋದಲ್ಲ ದಾರಿನಲ್ಲಿ ಅಂತ ಹೇಳ್ಬಿಟ್ಟು ಒಳಗಡೆ ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಹಾಕಿರ್ತೀವಿ ಸರ್, ಮೇಲೆ ಕರ್ಟನ್ ಬಾಕ್ಸ್ ಹಾಕಿರ್ತೀವಿ. ಒಂದ್ ವೇಳೆ ನಿಮ್ ಕೊರಿಯರ್ ಅವರು ಕಳ್ಸ್ಕೊಡುವಾಗ ಹಿಂಗ್ ಬಿಸಾಕಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ, ಮುರಿದೋಗತಕ್ಕಂತ ಕಂಡೀಷನ್ಸ್ ಕೂಡ ಏನು ಬರೋದಿಲ್ಲ. ಒಂದೇ ಒಂದು ವಿಷಯಕ್ಕೆ ಏನಂದ್ರೆ ಸರ್ ನಾವು ಹೇಳೋದು, ಇದು ಥರ್ಮೋಕೋಲ್ ಬಾಡಿ ಆಗಿರೋದ್ರಿಂದ ನೀವು ಕೋಳಿಗಳಿರತ್ರ ಅಥವಾ ಇಲಿಗಳಿರತ್ರ ಇಟ್ಕೊಂಡು ಅವು ಕಡಿಯೋ ತರ ಹಿಡ್ದಿರ ಇದ್ರೆ ಸಾಕು ಸರ್. ನಿಮ್ ಮನೆಯಲ್ಲಿ ಕಿಟಕಿ ಪಕ್ಕದಲ್ಲೋ ಬಾಗಲ್ ಪಕ್ಕದಲ್ಲೋ ಇಟ್ಕೊಂಡು ನಂಬರ್ 1 ಆಗಿ ಮಾಡಿದ್ರೆ 10 ವರ್ಷ ಬಳಸಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ನಾವು ಕೋಟ್ ಮಾಡ್ತಾ ಇರ್ತಕ್ಕಂಥ ರಿಸಲ್ಟ್ ಎಷ್ಟಂದ್ರೆ 100 ಮೊಟ್ಟೆ ಇಟ್ಟರೆ ಮಿನಿಮಮ್ ಅಂದ್ರೆ 100 ಮೊಟ್ಟೆ 60 ಮೊಟ್ಟೆಯಿಂದ 90-95 ಮರಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಸರ್. ಸರ್ ಅವಾಗ್ಲೇ ಹೇಳಿದ್ರಿ ನೀವು ಮರಳು ಹಾಕ್ಬೇಕು ಅಂತ. ಓಕೆ ಸರ್. ಮರಳು ಹಾಕಿದ್ರೆ ಮರಳು ಹೀಟ್ ಆದ್ರೆ ಥರ್ಮೋಕೋಲ್ ಅಲ್ಲಿ ಹೋಗಿ ಮರಳು ಕೆಳಗಡೆ ಸಿಗೇ ಬೀಳಲ್ಲ ಸರ್. ಆ ಮರಳು ಹೀಟ್ ಆಗೋದಂದ್ರೆ ಇದ್ರಲ್ಲಿ ಪ್ರೊಸೆಸಿಂಗ್ ಯಾವ ತರ ಇರುತ್ತೆ ಅಂದ್ರೆ, ನಮ್ಮ ಇನ್ಕ್ಯುಬೇಟರ್ ಅಲ್ಲಿ 37.5 ಡಿಗ್ರಿಗೆ ಅಂದ್ರೆ ಮೇಲೆ ಹೋಗಲ್ಲ ಟೆಂಪರೇಚರ್. 37.5 ಡಿಗ್ರಿ ಅಂದ್ರೆ ನಾವು ಮೊನ್ನೆ ನೋಡಿರೋ ಕಂಡೀಷನ್ಸ್ ಅಲ್ಲಿ ಇವಾಗ ಡೆಲ್ಲಿನಲ್ಲಿ 50 ಡಿಗ್ರಿ 46 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಆಗ್ತಾ ಇದೆ. ಉತ್ತರ ಕರ್ನಾಟಕ ಕಡೆ ಮಿನಿಮಮ್ ಟು ಮಿನಿಮಮ್ ಬೇಸಿಗೆ ಕಾಲ ಬಂತಂದ್ರೆ 40ರಿಂದ 42 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಅಂತ ಕಂಡೀಷನ್ಸ್ ಅಲ್ಲೇ ಇದೇನು ಬಾಕ್ಸ್ ಪ್ರಾಬ್ಲಮ್ ಬರಲ್ಲ. ಮಿನಿಮಮ್ ಮೇಂಟೈನ್ ಆಗೋದು 37.5 ಡಿಗ್ರಿ ಮಾತ್ರ. ಆ ಟೆಂಪರೇಚರ್ ನಮ್ ಕೈ ಸುಡೋ ತರ ಇರಲ್ಲ ಸರ್. ಟೆಂಪರೇಚರ್ ಜಾಸ್ತಿ ಆಯ್ತು ಇನ್ಕ್ಯುಬೇಟರ್ ಆಫ್ ಆಗುತ್ತೆ, ಟೆಂಪರೇಚರ್ ಬೇಕು ಪುನಃ ಆನ್ ಆಗುತ್ತೆ. ಮಿನಿಮಮ್ ಟೆಂಪರೇಚರ್ ಇರೋ ಕಾರಣ ಏನು ಸಮಸ್ಯೆ ಬರಲ್ಲ ಸರ್. ಸರ್ ನಮಗೆ ಇನ್ಕ್ಯುಬೇಟರ್ ಅಲ್ಲಿ ಫ್ಯಾನ್ ಇರೋ ಕಾರಣ ಫ್ಯಾನ್ ಏನ್ ಮಾಡುತ್ತೆ ಅಂದ್ರೆ ಹೀಟ್ ಎಲ್ಲ ಒಂದೇ ಹತ್ರ ಕುತ್ಕೊಳ್ತೀರಾ, ಇದು ಇನ್ಕ್ಯುಬೇಟರ್ 4 ಕಡೆ ಬರೋ ತರ ಮಾಡುತ್ತೆ. ಇನ್ನೊಂದು ವಿಷಯಕ್ಕೆ ಇದರಲ್ಲಿ ಎಕ್ಸಾಸ್ಟ್ ಗೆ ಹೋಲ್ಸ್ ಇರುತ್ತೆ ಸರ್. ಈ ಹೋಲ್ಸ್ ಅಲ್ಲೆಲ್ಲ ನಮಗೆ ಟೆಂಪರೇಚರ್ ಅನ್ನೋದು ಹೊರಗಡೆ ಹೋಗ್ತಾ ಇರುತ್ತೆ, ಅನ್ವಾಂಟೆಡ್ ಗ್ಯಾಸಸ್ ಎಲ್ಲ ಹೊರಗಡೆ ಹೋಗ್ತಾ ಇರುತ್ತೆ, ಫ್ರೆಶ್ ಗಾಳಿ ಹಂಗೆ ತುಂಬ್ತಾ ಇರುತ್ತೆ ಒಳಗಡೆ. ಆದ್ರಿಂದ ಹೀಟಿಂಗ್ ಸಮಸ್ಯೆ ಆಗಿರ್ಬೋದು, ಹಿಂಗೇನು ಆಗಲ್ಲ. ಏನಾದ್ರೂ ನಿಮ್ಗೆ ಏನಾದ್ರೂ ಮೀಟರ್ಸ್ ಕೇಳ್ತು ಇಂಥ ಪ್ರಾಬ್ಲಮ್ ಬಂದ್ರೆ ಆ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ನಾವು ಬಳಸ್ತಾ ಇರ್ತಕ್ಕಂಥ ಈ ಮೀಟರ್ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಇದು ಫ್ಯಾನ್ಸ್ ಆಗಿರ್ಬೋದು, ಬಳಸ್ತಾ ಇರ್ತಕ್ಕಂಥ ವೈರ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ಟಾಪ್ ಕ್ವಾಲಿಟಿ ಬಳಸ್ತೀವಿ ಸರ್. ನೀವು ಇನ್ಕ್ಯುಬೇಟರ್ ತಗೊಂಡ್ಮೇಲೆ ಯಾವ ತರನಪ್ಪ ರಿಪೇರಿ ಬಂದ್ರೆ ಯಾವ ತರಪ್ಪ ಅಂತ ನಿಮಗೆ ಇದು ಏನು ಸ್ವಲ್ಪ ಕೂಡ ಪ್ರಾಬ್ಲಮ್ ಬರಬಾರ್ದು. ಆ ತರ 10 ವರ್ಷ ಬಳಸಿ ಕಂಪ್ಲೇಂಟ್ ಬರಲ್ಲ ಸರ್. ಆ ತರ ಒರಿಜಿನಲ್ ಮೆಟೀರಿಯಲ್ ಬಳಸಿರ್ತೀವಿ. ನೀವು ಏನಾದ್ರು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಮೆಝಾನ್ ಇಂದ, ಫ್ಲಿಪ್ಕಾರ್ಟ್ ಕಡೆಯಿಂದ ಈ ಕಡೆಯಿಂದ ಎಲ್ಲ ತಗೊಳ್ತಾರೆ ಸರ್. ಅವರಿಗೆ ಕಂಪಲ್ಸರಿ ಸಮಸ್ಯೆ ಬರುತ್ತೆ. ಅವ್ರೇನಂದ್ರೆ ಕಡಿಮೆ ಬೆಲೆ ಕೊಡ್ತಾರೆ, ಅದ್ರಲ್ಲೂ ಕ್ವಾಲಿಟಿ ಇರೋದಿಲ್ಲ. ನಮ್ಮ ಹತ್ರ ಒಂದ್ಸಾರಿ ತಗೊಂಡ್ರೆ ಮತ್ತೆ ನಮ್ ಫೋನ್ ಮಾಡಬಾರ್ದು ಕಂಪ್ಲೇಂಟ್ ಇದೆ ಸರ್ ಅಂತ, ಅಷ್ಟು ಕ್ವಾಲಿಟಿಯಾಗಿ ಮೇಂಟೈನ್ ಮಾಡ್ತೀವಿ ಸರ್. ಈಗ ಈ ಡಿಜಿಟಲ್ ಇದಾವೆಲ್ಲ ಸರ್, ಹೌದು ಸರ್, ಇವೇನಾನು ಹೋದ್ರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಪಾರ್ಟ್ಸ್ ಸಿಗುತ್ತಾ ಸರ್? ಸರ್ ಇವು ಒಳ್ಳೆ ಉತ್ತಮವಾದ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ ನಾವು ಬಳಸಿರೋ ಕಾರಣ ಏನು ಹೋಗೋ ಚಾನ್ಸಸ್ ಇರಲ್ಲ. ಒಂದ್ ವೇಳೆ ನಿಮ್ಗೆ ಹೋಗುತ್ತೇನೋ ಡೌಟ್ ಮೇಲೆ ನಾವು ಇದೊಂದು ಮೀಟರ್ ಇದೆ ಅಲ್ವಾ ಸರ್, ಇದನ್ನ ನಿಮ್ಗೆ ಒಂದು ಎಕ್ಸ್ಟ್ರಾ ಕೊಟ್ಟೇ ಬಿಡ್ತೀವಿ. ನಿಮ್ಗೆ ಅಕಸ್ಮಾತ್ ಸಮಸ್ಯೆ ಆದ್ರೆ ಮೊಟ್ಟೆಗೆಲ್ಲ ವೇಸ್ಟ್ ಆಗುತ್ತೆ, ಬ್ಯಾಚ್ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಒಂದು ಕೊಟ್ಟಿರ್ತೀವಿ. ನಿಮ್ಗೆ ಹೋದ್ರೆ ನಮ್ಗೊಂದು ಕಾಲ್ ಮಾಡಿದ್ರೆ ನಿಮ್ ವಾಟ್ಸ್ಆಪ್ ನಂಬರ್ ನಾವು ಅದ್ರದ್ದು ರಿಲೇಟೆಡ್ ವಿಡಿಯೋ ಕಳ್ಸಿಕೊಡ್ತೀವಿ. ಯಾವ ತರ ಫಿಟ್ಟಿಂಗ್ ಮಾಡ್ಕೋಬೇಕು, ಯಾವ ತರ ಸಿಟ್ಟಿಂಗ್ ಮಾಡ್ಕೋಬೇಕು ಎಲ್ಲ ನೋಡಿ ಫಾಲೋ ಮಾಡ್ಬೋದು. ಈ ಕಡೆ ಇರ್ತಕ್ಕಂಥ ಮೀಟ್ರು ಒಂದ್ ವೇಳೆ ನಿಮ್ಗೆ ಕೆಟ್ಟನ್ನು ಸಮಸ್ಯೆ ಇರೋದಿಲ್ಲ. ಅದೊಂದು 3-4 ದಿನ ವಾರ ದಿನ ಹೋದ್ರೆ ಸಮಸ್ಯೆ ಇಲ್ಲ. ನಿಮ್ಗೆ ಕೆಟ್ಟಿದ ತಕ್ಷಣ ನಾವು ಕೊರಿಯರ್ ಮಾಡ್ತೀವಿ, 2 ದಿನದಲ್ಲಿ ನಿಮ್ಗೆ ಬಂದು ತಲುಪುತ್ತೆ. ಮತ್ತೆ ಅದನ್ನು ಕೂಡ ನೀಟಾಗಿ ಫಿಟ್ ಮಾಡ್ಕೊಳಕ್ಕೆ ನಾವು ಗೈಡ್ ಮಾಡ್ಕೊಡ್ತೀವಿ ಸರ್. ಸರ್ ಈಗ ನಿಮ್ಮ ಕೋಳಿ ಸಾಕಾಣಿಕೆ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ತೋರಿಸ್ಕೊಡ್ತೀರಾ ಸರ್? ಹೌದು ಸರ್, ಬನ್ನಿ ಸರ್. ಇದು ನಮ್ಮ ಸೇಲ್ಸ್ ಯೂನಿಟ್ ಸರ್. ಇಲ್ಲಿ ಏನಂದ್ರೆ ಇದೊಂದು ಆಫೀಸ್, ಇಲ್ಲಿ ಇನ್ಕ್ಯುಬೇಟರ್ ಸಿಟ್ಟು ಇಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತೀವಿ. ನಮ್ಮ ಕೋಳಿ ಫಾರ್ಮಿಂಗ್ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಸರ್. ಈ ಕಡೆ ನಮ್ಮ ಫ್ಯಾಕ್ಟರಿ ಇರುತ್ತೆ, ಅಂದ್ರೆ ತಯಾರಿ ನಡೀತಾ ಇರ್ತಕ್ಕಂಥ ಯೂನಿಟ್ ಇರುತ್ತೆ. ಈ ಕಡೆ ನಮ್ಮ ಮನೆ ಇರುತ್ತೆ, ಅದ್ರ ಪಕ್ಕದಲ್ಲಿ ಈ ಕಡೆನೆ ನಮ್ದು ಫಾರ್ಮ್ ಇದೆ ಸರ್. ಈ ಫಾರ್ಮ್ ಅಲ್ಲಿ ಏನಿಲ್ಲ ಸರ್. ನಾವು ಫಸ್ಟ್ ಕೋಳಿಗಳಿಗೆ ಏನ್ ಮಾಡ್ಬೇಕಂದ್ರೆ ಸರ್, ಕೋಳಿಗಳನ್ನ ಸಾಕ್ತಾ ಇದೀವಪ್ಪ ಅಂದ್ರೆ ನಾವು ಇದು ಹದ್ದುಗಳಿರ್ಬೋದು, ನಾಯಿ ಇರ್ಬೋದು, ಮುಂಗ್ಸಿ ಇರ್ಬೋದು, ಇವು ಹಾವು ಇರ್ಬೋದು, ಇಂಥ ಕಾಟಕ್ಕೆ ಸಿಗ್ದಿರಾ ಕೋಳಿಗಳನ್ನ ಸೇಫ್ಟಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ರೈತರಿಗೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ಸರ್, ನೀವು ಹೊರಗಡೆ ಒಂದು 3-4 ಎಕರೆನಲ್ಲಿ ಬಿಟ್ಕೊಂಡು ಸಾಕ್ತಾ ಇದೀರಂದ್ರೆ ನಾವ್ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇಲ್ಲ ಸರ್, ನಾವ್ ಒಂದು ಕ್ಲೋಸ್ ರೂಮ್ ಅಲ್ಲಿ ಹಾಕೊಂಡು ಅಂದ್ರೆ ಕಮ್ಮಿ ಒಂದು ಸೈಟ್ ಅಲ್ಲೋ ಇಲ್ಲ ಇರೋ ತರನೇ ಸ್ವಲ್ಪ ಸೇಫ್ ಗಾರ್ಡ್ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್, ಯಾವ್ದೋ ಪ್ಲಾಸ್ಟಿಕ್ ಮಿಶ್ರ ತಗೊಂಬಂದ್ ಹಾಕ್ತಾರೆ ನಾವ್ ಹಾಕಿರೋ ತರ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಐರನ್ ಪೋಲ್ಸ್ ನಾಟಿ ಅದಕ್ಕೆ ಇದು ಐರನ್ ಮಿಶ್ ಹಾಕಿ ಇಂಥವೆಲ್ಲ ಮಾಡಿರ್ತಾರೆ. ಅದೆಲ್ಲ ತುಂಬಾ ಕಾಸ್ಟ್ಲಿ ಆಗಿಬಿಡುತ್ತೆ. ಅದೆಲ್ಲ ನಾವು ಸಜೆಸ್ಟ್ ಮಾಡಿಸ್ಲಿಕ್ಕೆ ಹೋಗಲ್ಲ. ಇದು ನಾವು ಬಳಸಿರೋದು ಯಾವ್ದಂದ್ರೆ ಸರ್, ಪ್ಲಾಸ್ಟಿಕ್ ಮೆಶ್ ಅಲ್ಲ, ಇದು ನೈಲಾನ್ ಮೆಶ್ ಅಂತಾರೆ ಸರ್. ನೈಲಾನ್ ಮೆಶ್ ಇಂದೊಂದು ಅಡ್ವಾಂಟೇಜ್ ಏನಂದ್ರೆ ಸರ್, ಬಿಸಿಲಿಗೆ ಒಣಗೋಗಲ್ಲ ಸರ್. ಇದು ಮಳೆ ಬಿದ್ದು ಜಡಿ ಬಿದ್ದು ಇದಾದ್ರೆ ಕೊಳೆಯಲ್ಲ ಸರ್. ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಹರಿದೋಗಲ್ಲ.
ಈ ತರ ಒಳ್ಳೆ ಸೇಫ್ಟಿ ಇರೋ ಕಾರಣ ನಾಯಿ ಆಗಿರ್ಬೋದು ಮುಂಗ್ಸಿ ಆಗಿರ್ಬೋದು ಏನಾದ್ರು ಬಂದು ಬಾಯಿ ಹಾಕಿ ಎಳೆದ್ರೆ ಅರಿಯಲ್ಲಲ್ವಾ, ಅದು ಬಾಯಲ್ಲಿ ಬ್ಲಡ್ ಬಂದ್ಬಿಡುತ್ತೆ ಸರ್. ಮತ್ತೆ ನಾಯಿ ಆಗಿರ್ಬೋದು ಮುಂಗ್ಸಿ ಆಗಿರ್ಬೋದು ಒಂದು ಸಾರಿಗೆ 10 ಸಾರಿ ಯೋಚನೆ ಮಾಡುತ್ತೆ ಬಲೆನ್ ಛೇದಿಸಿ ಒಳಗಡೆ ಬರ್ಬೇಕಂದ್ರೆ. ನಾಯಿ ಬಂದ್ರೆ ಅಷ್ಟೇ ಹಂಗಿಂದ ಹಂಗೆ ಓಡೋಗ್ಬೇಕು ಸರ್, ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಇದು ಮೆಶ್ ಬಂದು ಕೆಳಗಡೆಯಿಂದ ಮೇಲೆ ನೋಡ್ಬೋದು ಒಂದು 10 ಅಡಿ ಹೈಟ್ ಹಾಕಿದೀವಿ ಸರ್ ಈ ಮೆಶ್ ಅನ್ನೋದು. ಕೋಳಿಗಳು ಕೂಡ ಹಾರ್ಕೊಂಡು ಹೊರಗಡೆ ಬಂದು ಇದ್ ಮಾಡೋಷ್ಟು ಸಾಹಸ ಮಾಡೋದಕ್ಕೆ ಹೋಗೋದಿಲ್ಲ. ಫಾರ್ಮ್ ಒಳಗಡೆ ಹೋಗೋಣ ಬನ್ನಿ ಸರ್. ಈ ಮೆಸ್ ಸಿಗುತ್ತಾ ನಿಮ್ಮ ಹತ್ರ? ಸರ್ ನಮಗೆ ಕಾಲ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಮೆಷಿನ್ ಕೊಡ್ತೀವಿ. ಇಲ್ಲ ಸರ್ ನಾವು ಬೆಂಗಳೂರು ರೂರಲ್ ಏರಿಯಾನಲ್ಲಿ ಇದೀವಿ ಅಂದ್ರೆ ನಿಮಗೆ ನಾವು ಹೇಳ್ತೀವಿ ಸರ್ ಇಂಥ ಶಾಪಲ್ಲಿ ಸಿಗುತ್ತೆ ಹೋಗಿ ತಗೊಳ್ಳಿ ಅಂತ. ನಮ್ಮ ಹತ್ರ ತಗೊಂಡ್ರೆ ನಾವು 8,000 ಪ್ರೊವೈಡ್ ಮಾಡ್ತೀವಿ ಸರ್. ನೀವು ಹೋಗಿ ಅಲ್ಲಿ ತಗೊಂಡ್ರೆ 8,000ನೇ ಆಗುತ್ತೆ ಸರ್ ಇದು. ಸರ್ ನೀವು ಪ್ರತಿದಿನ ಕೋಳಿಗಳನ್ನ ಹೇಗ್ ಮೇಂಟೆನೆನ್ಸ್ ಮಾಡ್ತೀರಾ? ಮೇವ್ ಏನೇನ್ ಕೊಡ್ತೀರಾ ನಿಮ್ ನಾಟಿ ಕೋಳಿಗಳಿಗೆ? ಸರ್ ನಾವು ಈಗ ಕೋಳಿಗಳ ಫಾರ್ಮಿನಲ್ಲಿ ಅಸಲು ಕೋಳಿ ಫಾರ್ಮಿಂಗ್ ಮಾಡೋರು ಟೈಮ್ ಇಡೋ ಅವಶ್ಯಕತೆ ಇಲ್ಲ ಸರ್. ಕೋಳಿ ಫಾರ್ಮಿನ ಒಳಗಡೆ ನಾವು ಒಂದು ಅರ್ಧ ಗಂಟೆ ಟೈಮ್ ಇಟ್ಟರೆ ಸಾಕು. ಅರ್ಧ ಗಂಟೆ ಕೂಡ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದ್ದಂಗೆ 10 ನಿಮಿಷ ಕೆಲಸ ಇರುತ್ತೆ ಕೋಳಿಗಳ ಬಗ್ಗೆ, ಇನ್ನೊಂದು 10 ನಿಮಿಷ ಇಂಕ್ಯುಬೇಟರ್ ಬಗ್ಗೆ ಮೇಂಟೆನೆನ್ಸ್ ಇರುತ್ತೆ ಸರ್. ಇವೆರಡು ಮೇಂಟೈನ್ ಮಾಡಿದ್ರೆ ಇದೇನು ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಗೆ ಏನಾದ್ರು ಹೊರಗಡೆ ಕೆಲಸ ಇದ್ರೆ ಮಾಡ್ಕೋಬಹುದು. ಬೆಳಗ್ಗೆ ನಾವೇನಿಲ್ಲ ಸರ್ ಫಾರ್ಮ್ ಒಳಗಡೆ ಬರ್ತೀವಿ, ಕೋಳಿಗಳಿಗೆ ಸ್ವಲ್ಪ ಮೇವು ನೀರು ಕೊಟ್ಬಿಟ್ಟು ಯಾವ್ಯಾವ ಕೋಳಿ ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬಿಟ್ಟು ಇದ್ ಮಾಡ್ತೀವಿ ಸರ್. ನಾವು ಕೋಳಿಗಳಿಗೆ ಕೊಡ್ತಕ್ಕಂಥ ಫೀಡಿಂಗ್ ಏನಂದ್ರೆ ಮೇನ್ ಆಗಿ ಸಜ್ಜೆ ಕೊಡ್ತೀವಿ ಸರ್. ಸಜ್ಜೆ ಜೊತೆನಲ್ಲಿ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಂಥವೆಲ್ಲ ಕೊಡ್ತೀವಿ ಸರ್. ಅದ್ರ ಜೊತೆಗೆ ಗ್ರಾಸ್ ಕೂಡ ಕೊಡ್ತೀವಿ ಸರ್. ಬಾ 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 ಇದು ನಾವು ಸಜ್ಜೆ ಅನ್ನೋದು ಮ್ಯಾಕ್ಸಿಮಮ್ ಪ್ರಿಫರ್ ಮಾಡ್ತೀವಿ ಸರ್ ಕೋಳಿಗಳಿಗೆ. ಏನು ವಿಷಯಕ್ಕೆ ಸಜ್ಜೆ ಪ್ರಿಫರ್ ಮಾಡ್ತೀವಿ ಅಂದ್ರೆ ಕೋಳಿಗಳಿಗೆ ಚಳಿಗಾಲ ಆಗಿರ್ಬೋದು ಮಳೆಗಾಲ ಆಗಿರ್ಬೋದು ಮೈ ಅನ್ನೋದು ಶಾಖವಾಗಿ ಇಟ್ಕೋಬೇಕಾಗುತ್ತೆ ಕೋಳಿಗಳು. ಅವುಗಳಿಗೆ ನಾವು ಬೇರೆ ಏನಾದ್ರು ಫೀಡಿಂಗ್ ಕೊಡ್ತಾ ಇದ್ರೆ ಅಂದ್ರೆ ಇದು ರಾಗಿ ಆಗಿರ್ಬೋದು, ಜೋಳ ಜಾಸ್ತಿ ಕೊಡೋದಾಗಿರ್ಬೋದು, ಅದಕ್ಕೆ ಕೋಲ್ಡ್ ಡೇ ಆಗ್ಬಿಟ್ಟು ಒಂಥರ ಸೀನೋ ತರ ಬರುತ್ತೆ ಸರ್. ಇವಾಗ ಇವಕ್ಕೆ ಏನಂತ ಪ್ರಾಬ್ಲಮ್ ಬರಲ್ಲ ಸರ್. ಹೀಟ್ ಕೊಡೋದ್ರಿಂದ ಒಳ್ಳೆ ಹೆಲ್ದಿಯಾಗಿ ಬೆಳವಣಿಗೆ ಆಗುತ್ತೆ ಸರ್ ಕೋಳಿಗಳೆಲ್ಲ. ಸರ್ ನಿಮ್ಮ ಹತ್ರ ಈಗ ಯಾವ್ಯಾವ ಕ್ಯಾಟಗರಿ ಕೋಳಿ ಇದಾವೆ? ಸರ್ ನಮ್ಮಲ್ಲಿ ಪ್ಯೂರ್ ನಾಟಿ ಇದೆ, ದೊಡ್ಡ ವರ್ಷ ಕೋಳಿ ಅಂತಾರೆ ಅವಿದಾವೆ, ಟರ್ಕಿ ಕೋಳಿ ಇದಾವೆ, ಬಾತ್ ಕೋಳಿ ಇಂಥವೆಲ್ಲ ಇದಾವೆ ಸರ್. ಆ ದೊಡ್ಡ ವರ್ಷ ಕೋಳಿ ಅನ್ನೋದು ಒಂದು ಹಿಡಿದು ತೋರಿಸ್ತೀರಾ? ನನಗೆ ಅರ್ಥ ಆಗ್ತಿಲ್ಲ ಯಾವ್ದು ಅಂತ. ನೋಡಿ ಸರ್, ದೊಡ್ಡ ವರ್ಷ ಕೋಳಿ ಅಂದ್ರೆ ಏನಿಲ್ಲ ಸರ್, ಇದು ಬಂದ್ಬಿಟ್ಟು ಹೆಣ್ಣು ಕೋಳಿ. ನಮ್ಗೆ ನಾಟಿ ಕೋಳಿ ಅಂದ್ರೆ ನಮ್ಗೆ ವೆಯ್ಟ್ ಎಷ್ಟು ಬರ್ಬೋದು ಸರ್? ಮಹಾ ಆದ್ರೆ 1.5 kg, 1.25 kg, 1.25 kg ಬರ್ಬೋದು. ಈ ಕೋಳಿ ತೂಕ ಮಿನಿಮಮ್ 2.5 kg ಇಂದ 3.5 kg ವರೆಗೂ ಬರುತ್ತೆ. ಯಾವ್ದಾದ್ರು ನೋಡ್ಕೋಬಹುದು ನಾವು ಅವರೇಜ್ ಆಗಿ. ಇದನ್ನ ನಾವು ದೊಡ್ಡ ವರ್ಷ ಕೋಳಿ ಅಂತೀವಿ ಸರ್. ಇದನ್ನ ಇಷ್ಟೊಂದು ಕ್ವಾಲಿಟಿ ಆಗಿರುತ್ತೆ. ನೀವು ಹುಂಜಾನ್ ಕೂಡ ನೋಡ್ಬೋದು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಇದೇನಂದ್ರೆ ಉತ್ತಮವಾದ ಮಾಂಸ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬೋನ್ ಕಂಟೆಂಟ್ ತುಂಬಾ ಕಮ್ಮಿ ಇರುತ್ತೆ ಸರ್. ಆ ತರ ಸರ್ ಇದೆಲ್ಲ. ಸರ್ ನಿಮ್ಮ ಹತ್ರ ಈ ತರ ಕೋಳಿಗಳನ್ನೆಲ್ಲ ಹೇಗೆ ಅಭಿವೃದ್ಧಿ ಮಾಡ್ಕೊಂಡ್ರಿ? ಸರ್ ನಾವೇನಿಲ್ಲ ಸರ್, ಫಸ್ಟ್ ಬಿಫೋರ್ ಲಾಕ್ ಡೌನ್ ಅಂದ್ರೆ 2018ನೇ ಇಸ್ವಿನಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಂದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು 7-8 ಕೋಳಿಗಳು ತಗೊಂಬಂದಿವಿ ಸರ್ ಹೊರಗಡೆ, ನಮ್ಗೆ ಗೊತ್ತಿರ್ತಕ್ಕಂಥ ರಿಲೇಟಿವ್ಸ್ ಅವ್ರ ಹತ್ರ ಇಂದ. ಅದರಿಂದ ನಾವು ಒಂದು ಹುಂಜ ತಗೊಂಬಂದು ಅದರಲ್ಲಿ ಹಾಕಿ ಚಿಕ್ಕ ಚಿಕ್ಕದಾಗಿ ಅಭಿವೃದ್ಧಿ ಮಾಡ್ತಾ ಇವತ್ತು ಇಷ್ಟೊಂದು ದೊಡ್ಡ ಕೋಳಿಗಳು ಮಾಡ್ಕೊಂಡು ಇದರಲ್ಲಿ ದೊಡ್ಡ ಕೋಳಿಗಳು ಕೂಡ ಮಾರ್ಬಿಡ್ತೀವಿ. ನಮ್ಗೆ ಬೇಡ ಅಂತ ಅನ್ಸೋದೆಲ್ಲನೂ ಬರ್ತಕ್ಕಂಥ ಮರಿಗಳು ಕೂಡ ನಮಗೆ ಆಗಿರ್ತಕ್ಕಂಥ ಕಸ್ಟಮರ್ಸ್ಗೆ ಸೇಲ್ ಮಾಡ್ಬಿಡ್ತೇವೆ. ಅದರ ಮಾಡಿ ನಮಗ್ ಬೇಕಾಗಿರೋ ಕೋಳಿಗಳು ಮಾತ್ರ ಇಲ್ಲಿ ಉಳಿಸ್ಕೊಂಡಿದೀವಿ ಸರ್. ಇವತ್ತು ನೋಡ್ಬೋದು ನೀವು ಒಂದು 100 ರಿಂದ 150 ಕೋಳಿಗಳು ಇಲ್ಲಿ ಇದಾವೆ ಆಲ್ರೆಡಿ. ನೆಕ್ಸ್ಟ್ ಇವಾಗ ಆಲ್ರೆಡಿ ಅಲ್ಲಿ ಬಂದಿರ್ತಕ್ಕಂಥ ಮರಿಗಳಿಗೆಲ್ಲ ಬುಕಿಂಗ್ಸ್ ಆಗಿದಾವೆ, ಅವು ಕೊಟ್ಬಿಡ್ತೀವಿ. ಇಲ್ಲಿರ್ತಕ್ಕಂಥ ಕೋಳಿಗಳಲ್ಲಿ 90% ಆಫ್ ಕೋಳಿಗಳು ಇನ್ಕ್ಯುಬೇಟರ್ ಮುಖಾಂತರ ಇಳ್ದಿರವೆ. ಯಾವುದೋ ಒಂದು 7-8 ಕೋಳಿಯನ್ನ ನಾವು ಹೊರಗಡೆಯಿಂದ ತಂದು ಹಾಕಿರ್ತಕ್ಕಂಥವು ಇದಾವೆ ಸರ್. ಸರ್ ಹಂಗಾರೆ ನಿಮ್ಮ ಅದ್ರ ಇನ್ಕ್ಯುಬೇಟರ್ ಜೊತೆಗೆ ಕೋಳಿಗಳು ಕೊಡ್ತೀರಾ? ಕೋಳಿ ಮರಿನೂ ಕೊಡ್ತೀರಾ ಸರ್? ಅಂದ್ರೆ ಯಾವಾಗ ಕೊಡೋದಕ್ಕೆ ಇರೋದಿಲ್ಲ. ನಮಗೆ ಬೇಡ, ನಮಗೆ ಜಾಸ್ತಿ ಆಗ್ತಾ ಇದೆ, ನಮ್ಗೆ ಅನ್ನೆಸರಿ ಇದೆ, ಮರಿಗಳು ಜಾಸ್ತಿ ಆಗ್ತಾ ಇದೆ ಅಂದವಾಗೆಲ್ಲ ಬೇಕಾಗಿರೋರಿಗೆ ನಾವೇ ಹೇಳಿ ಕೊಟ್ಬಿಡ್ತೀವಿ. ಇಲ್ಲ ನಮ್ಮ ಹತ್ರ ಇನ್ಕ್ಯುಬೇಟರ್ ತಗೊಳಕ್ ಬರ್ತಾರಲ್ವಾ, ಅವರೇ 10-20 ಮರಿಗಳೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ ಸರ್. ಸರ್ ನಮ್ಮಲ್ಲಿ ಇದೊಂದು ಯೂನಿಟ್ ಸರ್. ಇದು ಇಲ್ಲೇನಿಲ್ಲ, ಮರಿಗಳು ಬಂದಿರ್ತಕ್ಕಂಥದನ್ನ ಇಲ್ಲಿ ಬಿಟ್ಟು ಇಲ್ಲಿ ಸಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ರೆಡಿ ಮಾಡಿದೀವಿ. ಇದು ಗಿಡಗಳೆಲ್ಲ ನಾಟಿದೀವಿ ಸರ್. ಆದಷ್ಟು ಕೋಳಿಗಳಿರೋ ಹತ್ರ ನಾವು ಸ್ವಚ್ಛಂದವಾಗಿ ಗಿಡಗಳನ್ನ ನಾಟಿ ಬೆಳೆಸ್ಕೊಂತ ಪ್ರಕೃತಿ ಕೂಡ ಉಪಯೋಗ ಆಗ್ಬೇಕು, ಕೋಳಿಗಳು ಕೂಡ ಬೇಕಾಗಿರೋ ನೆರಳು ಸಿಗ್ಬೇಕು, ಆ ತರ ಇದು ಮಾಡಿದೀವಿ ಸರ್. ಇಲ್ಲಿ ನೋಡ್ಕೊಂಡ್ರೆ ನಮ್ಮಲ್ಲಿ ಟರ್ಕಿ ಕೋಳಿಗಳು ಕೂಡ ಇದಾವೆ, ಇವುಗಳ ಮೊಟ್ಟೆಗಳು ಕೂಡ ಮರಿ ಮಾಡಿಸ್ಬೋದು ಸರ್. ಸರ್ ಇನ್ಕ್ಯುಬೇಟರ್ ಅಲ್ಲಿ ನಾಟಿ ಕೋಳಿ ಒಂದೇ ಅಲ್ಲ, ಟರ್ಕಿ ಕೋಳಿ ಇಟ್ಕೊಳ್ಳಿ,
ಬಾತ್ಕೋಳಿ ಇಟ್ಕೊಳ್ಳಿ, ಗೋಜಿಗ್ನಕ್ಕೆ ಇಟ್ಕೊಳ್ಳಿ, ನೀವು ಇನ್ಯಾವುದೇ ಪಕ್ಷಿ ಸಿಕ್ತು ಇಟ್ಕೊಳ್ಳಿ, ಲವ್ ಬರ್ಡ್ಸ್ ಇಟ್ಕೊಳ್ಳಿ, ಎಲ್ಲಾ ಕೋಳಿಗಳದ್ದು ಮರಿಗಳಾಗುತ್ತೆ. ನಿಮ್ಮ ಮೊಟ್ಟೆ ಕ್ವಾಲಿಟಿ ಯಾವ ತರ ಇರುತ್ತೋ ಆ ತರ ನಮಗೆ ಮರಿಗಳು ಬರೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಸರ್. ಸರ್ ನೀವು ಇಂಕ್ಯುಬೇಟರ್ ತಯಾರು ಮಾಡೋದು ನಿಮ್ ಫ್ಯಾಕ್ಟ್ರಿ ವಿಧಾನ ಎಲ್ಲ ಒಂದ್ ಸ್ವಲ್ಪ ತೋರಿಸ್ತೀರಾ? ಹೌದು ಸರ್, ಹೌದು. ನಮ್ಗೆ ಈ ಕಡೆನೆ ನಮ್ಮ ಫ್ಯಾಕ್ಟ್ರಿ ಇರುತ್ತೆ ಸರ್. ಅದರಲ್ಲೆಲ್ಲ ನಾವು ಇಂಕ್ಯುಬೇಟರ್ಸ್ ಎಲ್ಲ ತಯಾರಿ ಮಾಡ್ತಾ ಇರ್ತೀವಿ. ಬೇಕಾಗಿರ್ತಕ್ಕಂಥ ಕಸ್ಟಮರ್ಸ್ ಎಲ್ಲ ಕೊಡ್ತಾ ಇರ್ತೀವಿ ಸರ್. ಸುಮಾರು ಇವಾಗವರೆಗೂ ಒಂದು 5,000 ಇಂಕ್ಯುಬೇಟರ್ವರೆಗೂ ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ಅದು ಫಾರ್ಮ್, ಈ ಕಡೆ ಇರೋದು ಆಫೀಸು, ಈ ಕಡೆ ನಮಗೆ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ಸರ್. ಇಲ್ಲಿ ರೆಡಿ ಆಗ್ತಾ ಇರುತ್ತೆ ನಮ್ಗೆ. ಅಂದ್ರೆ ನೀವು ಹೊರಗಡೆ ಪರ್ಚೇಸ್ ಮಾಡಿ ಎಲ್ಲೂ ಕೊಡಲ್ಲ, ಎಲ್ಲ ನೀವೇ ತಯಾರು ಮಾಡ್ಸಿ? ತಯಾರಿ ಎಲ್ಲ ನಮ್ದೇ ಸರ್. ಯಾರ ಹತ್ರನ ತಗೊಂಡ್ಬರೋದು ಕೊಡೋದು ಅಂತವೆಲ್ಲ ಏನು ಇರೋದಿಲ್ಲ. ನೀವು ನೋಡ್ಕೋಬಹುದು, ಇವೆಲ್ಲ ಇಂಕ್ಯುಬೇಟರ್ಗೆ ಬಳಸ್ತಕ್ಕಂಥ ಥರ್ಮೋಕಾಲ್ ಬಾಕ್ಸ್ಗಳು. ನೀವು ಎಷ್ಟು ಕ್ವಾಲಿಟಿ ಇರುತ್ತೆ ಸರ್ ಈ ಥರ್ಮೋಕಾಲ್ ಬಾಕ್ಸ್ ಅಲ್ವಾ, ಒಡೆದೋಗುತ್ತಲ್ವಾ ಅಂತ ನೀವು ಕೇಳ್ಬೋದು. ಇವು ಎಷ್ಟು ಕ್ವಾಲಿಟಿ ಇರುತ್ತೆ ಅಂದ್ರೆ ಸರ್, ನಾವು ಒಂದು ವೇಳೆ ಮೇಲೆ ಎಲ್ಲೋ ಇಟ್ಟಿರ್ತೀವಿ ಸರ್, ಕೆಳಗಡೆ ಬಿದ್ದೋಯ್ತು ಏನು ಪ್ರಾಬ್ಲಮ್ ಆಗಲ್ಲ ಸರ್. ಒಂದ್ ವೇಳೆ ಇದೇ ಬಾಕ್ಸ್ ಮೇಲೆನೆ ನಾನು ಕುತ್ಕೊಂತೀನಿ ಸರ್, ಏನು ಆಗಲ್ಲ. ಇದೆಲ್ಲ ಕ್ವಾಲಿಟಿ ಇರೋ ಕಾರಣ ಒಂದು ಬಾಕ್ಸ್ ಕೂಡ ಕಂಪ್ಲೇಂಟ್ ಬರಲ್ಲ ಸರ್. ಏನಂದ್ರೆ ಕೋಳಿಗಳಿಗೆ ಇಲಿಗಳಿಗೆ ಕೊಟ್ರೆ ಮಾತ್ರ ಡ್ಯಾಮೇಜ್ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಫ್ರೇಮ್ಸ್ ಎಲ್ಲ ಏನ್ ಮಾಡ್ತಾ ಇದೀವಿ ಸರ್, ಯಾವ್ದೋ ಸಿಕ್ಕಿರೋ ವುಡ್ ಅಲ್ಲೆಲ್ಲ ನಾವೆಲ್ಲ ಫ್ರೇಮ್ ಮಾಡ್ತಾ ಇಲ್ಲ. ಈ ವುಡ್ ಬಂದು ಟೀಕ್ ವುಡ್ ಸರ್, ಪ್ಯೂರ್ ಟೀಕ್ ವುಡ್. ಟೀಕ್ ವುಡ್ ಅಂದ್ರೆ ಪ್ರಪಂಚದಲ್ಲೇ ದಿ ಕಾಸ್ಟ್ಲಿಯೆಸ್ಟ್ ವುಡ್ ಅಂದ್ರೆ, ನಾರ್ಮಲ್ ಅಲ್ಲೇ ಕಾಸ್ಟ್ಲಿಯೆಸ್ಟ್ ವುಡ್ ಅಂದ್ರೆ ಇದು ಟೀಕ್ ವುಡ್ ಇರುತ್ತೆ. ಬಳಸೋದಕ್ಕೆ ಕಾರಣ ಏನಂದ್ರೆ ಸರ್, ನಾವು ಆಕ್ಚುಲಿ ಬೇವಿಂದಾಗಿರ್ಬೋದು ಇಲ್ಲ ನೀಲಗಿರಿದಾಗಿರ್ಬೋದು ಇದು ಬಳಸ್ಬೋದಲ್ವಾ. ಇದು ಯಾಕೆ ಬಳಸ್ತಾ ಇಲ್ಲ ಅಂದ್ರೆ, ಅವಕ್ಕೆ ಸ್ವಲ್ಪ ತೇವಾಂಶ ತಗಲಿದ ತಕ್ಷಣ ಕಡ್ಡಿ ಅನ್ನೋದು ಬೆಂಡ್ ಆಗುತ್ತೆ ಸರ್. ನೆಕ್ಸ್ಟ್ ವಿಷಯದಲ್ಲಿ ಕಡ್ಡಿ ಬೆಂಡ್ ಆಗೋದೆಲ್ಲ ಸ್ವಲ್ಪ ತೇವಾಂಶ ಬಿದ್ದಿದ ತಕ್ಷಣ ಬೂಜ್ ಬರುತ್ತೆ. ಇವೆಲ್ಲ ಟೀಕ್ ವುಡ್ ಇರೋದ್ರಿಂದ ಒಂದಿಷ್ಟು ಬೆಂಡು ಕೂಡ ಬರಲ್ಲ ಸರ್. ನೀವು 10 ವರ್ಷ ಬಳಸಿದ್ರೇನು, ಈ ಟ್ರೇನ್ ತಗೊಂಡೋಗಿ ವಾಟರ್ ಡಿಪ್ ಮಾಡಿ ತೆಗೆದ್ರೇನು ಫಂಗಸ್ ಹಿಡಿಯಲ್ಲ ಸರ್. ಆ ತರ ಗುಣ ಹೊಂದಿರತಕ್ಕಂಥ ವುಡ್ ಆಗಿರೋದ್ರಿಂದ ಈ ಟೀಕ್ ವುಡ್ ಬಳಸ್ತಾ ಇದೀವಿ ಸರ್. ಮತ್ತೆ ಇನ್ನೊಂದು ವಿಷಯಕ್ಕೆ ಏನಂದ್ರೆ, ಇದರಲ್ಲಿ ನಾವು ವೀಲ್ ಅಡ್ಜಸ್ಟ್ಮೆಂಟ್ ಸಿಸ್ಟಮ್ ಇಟ್ಟಿದೀವಿ ಸರ್. ಮೊಟ್ಟೆಗಳು ತೀರಿಸ್ಕೊಳ್ಳೋದಕ್ಕೆ ಏನಕ್ಕೆ ಈ ವೀಲ್ ಅಡ್ಜಸ್ಟ್ಮೆಂಟ್ ಸಿಸ್ಟಮ್ ಇಟ್ಟಿದೀವಿ ಅಂದ್ರೆ, ಒಂದ್ ವೇಳೆ ನೀವು 80 ಮೊಟ್ಟೆ ಇಡ್ತೀರಾ ಸರ್, ಮೋಟರ್ ತಿರ್ಸುತ್ತಲ್ವಾ, ಅವಾಗ ಎಳ್ಕೊಳಕ್ ಆಗ್ದಿರ ತಳ್ಳಕ್ ಆಗ್ದಿರ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ವೀಲ್ಸ್ ಇರೋದ್ರಿಂದ ಸುಮ್ಮನೆ ಹಂಗಂದ್ರೆ ಹಿಂಗ್ ಬಂದ್ಬಿಡುತ್ತೆ ಸರ್, ಸುಮ್ಮನೆ ಈ ಕಡೆಯಿಂದ ತಳ್ಳಿದ್ರೆ ಹಂಗ್ ಹೋಗ್ಬಿಡುತ್ತೆ ಸರ್. ಆ ತರ ಇರುತ್ತೆ. ನಾವು ಎಲ್ಲ ಬಳಸ್ತಕ್ಕಂಥ ಮೆಟೀರಿಯಲ್ ಏನಿದೆಯೋ ನಂಬರ್ 1 ಕ್ವಾಲಿಟಿಗೆ ಪ್ರಿಫರ್ ಮಾಡ್ತೀವಿ ಸರ್. ಸಿಕ್ಕಿರೋ ಮೆಟೀರಿಯಲ್ ಎಲ್ಲ ಬಳಸಲ್ಲ. ಇವೇನಿದೆಯೋ ಇವಾಗ ಈ ಇಂಕ್ಯುಬೇಟರ್ಸ್ ಎಲ್ಲಾನು ಇವಾಗ ತಯಾರು ಮಾಡ್ತಾ ಇದೀವಿ. ಇದೆಲ್ಲ ರೆಡಿ ಮಾಡಿ ಟೆಸ್ಟಿಂಗ್ ಮಾಡಿ ಅಲ್ಲಿ ಆಫೀಸ್ ರೂಮ್ಗೆ ಬರುತ್ತೆ. ಅಲ್ಲಿ ಬಂದಿರತಕ್ಕಂಥ ಕಸ್ಟಮರ್ಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಯಾವ ತರ ಬಳಸ್ಕೋಬೇಕಂತ ಕಂಪ್ಲೀಟ್ ನಾಲೆಡ್ಜ್ ಕೊಟ್ಟು ಕಳಿಸ್ಕೊಡ್ತೀವಿ ಸರ್ ಅವ್ರಿಗೆ. ನಿಮ್ ಕಡೆಯಿಂದ ಚಿತ್ರದುರ್ಗ, ದಾವಣಗೆರೆ, ಭದ್ರಾವತಿ, ಶಿವಮೊಗ್ಗ, ರಾಣೆಬೆನ್ನೂರು ಈ ಸೈಡ್ ಏನಾನ ಯುವಕರಿಗೆ ಡಿಸ್ಟ್ರಿಬ್ಯೂಟರ್ ಏನಾನ ಕೊಡ್ತೀರಾ? ಡಿಸ್ಟ್ರಿಬ್ಯೂಟರ್ ಕೊಡೋದಂದ್ರೆ ಇದೇನಂದ್ರೆ ಸರ್, ಪ್ರಾಡಕ್ಟ್ ಬಗ್ಗೆ ನಮ್ಗೆ ಕೊಡೋದಕ್ಕೇನು ಸಮಸ್ಯೆ ಇಲ್ಲ. ಅವ್ರು ತಗೊಂಡ್ಮೇಲೆ ಅವ್ರು ಪ್ರಾಪರ್ ಆಗಿ ಸರ್ವಿಸ್ ಆ ಕಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ಕೊಳ್ಳಿ, ಬ್ಯಾಡ್ ನೇಮ್ ನಮಗ್ ಬರುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಅಲ್ಲ, ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಕಡೆಗೂ ನಾವು ಇಲ್ಲಿಂದಾನೇ ತಯಾರಿ ಮಾಡಿ ರೆಡಿ ಮಾಡಿ ಕಳಿಸ್ಕೊಡ್ತಾ ಇದೀವಿ. ಯಾರಿಗೆ ಬೇಕಾಗಿದ್ದಲ್ಲಿ ಇಂಕ್ಯುಬೇಟರ್ಸ್ ನಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಮ್ಮ ಹತ್ರ ಬುಕ್ ಮಾಡ್ಕೊಂಡು ನಾವೇ ಕಳ್ಸಿಕೊಡ್ತೀವಿ. ಅದ್ರ ರಿಲೇಟೆಡ್ ಸರ್ವಿಸಸ್ ಏನಿರುತ್ತೋ ಅದನ್ನ ನಾವೇ ಕೊಡ್ತೀವಿ ಸರ್. ಯಾರಿಗೂ ಫ್ರಾಂಚೈಸಸ್ ಇಂಥದ್ದೆಲ್ಲ ಕೊಡೋ ಉದ್ದೇಶ ಇಲ್ಲ. ನಮ್ಗೇನಂದ್ರೆ ಸರ್, ಎಲ್ಲದಕ್ಕಂದ್ರೆ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ನಮ್ ಹೆಸರು ಕೆಡಬಾರ್ದು ಸರ್. ಫಸ್ಟ್ ಪ್ರಾಡಕ್ಟ್ ಎಷ್ಟೇ ಬೇಕಾದ್ರೂ ನಾವು ತಯಾರಿ ಮಾಡಿ ಪ್ರತಿಯೊಬ್ಬರು ರೈತರಿಗೂ ಸರ್ವಿಸ್ ಕೊಡ್ತಕ್ಕಂಥ ಸೋರ್ಸ್ ನಮ್ಮಲ್ಲಿ ಇದೆ. ಒಳ್ಳೆ ಉತ್ತಮವಾದ ಗುಣಮಟ್ಟವಾದ ಇಂಕ್ಯುಬೇಟರ್ಸ್ ಕೊಡೋ ತಾಕತ್ತು ಕೂಡ ನಮಗಿದೆ ಸರ್. ನೋಡಿ ಸರ್, ಯಾರೇ ರೈತರಾಗಿರ್ಬೋದು ಬಿಡಿ, ನಮ್ಮ ಹತ್ರ ತಗೊಂಡು ನೊಂದ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವು ಮಾಡಬಾರ್ದು ಸರ್. ಅದರಿಂದ ನಾವೇ ಕೊಡೋಕೆ ನಿಶ್ಚಯ ಮಾಡಿದ್ವಿ ಸರ್. ಇದ್ರ ವಿಷಯದಲ್ಲಿ ಇದರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ಬೋದು ಸರ್? ಸರ್, ಗ್ರಾಮೀಣ ಮಹಿಳೆಯರು ಅಂದ್ರೆ ಗ್ರಾಮೀಣ ಮಹಿಳೆಯರು ಒಬ್ಬರೇ ಅಲ್ಲ, ನಿರುದ್ಯೋಗ ಯುವಕರು, ಉದ್ಯೋಗಸ್ಥ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇಲ್ಲ ಟೌನ್ ಅಲ್ಲಿ ಚಿಕ್ಕದಾಗಿ ಒಂದು 20-30 ಸೈಟ್ ಇರುತ್ತೆ, ಮನೆ ಮುಂದೆಗಡೆ ಸ್ವಲ್ಪ ಜಾಗ ಇರುತ್ತೆ, ಅಲ್ಲೊಂದು 5-10 ಕೋಳಿಗಳು ಸಾಕೊಳ್ತಾ ಇರ್ತಕ್ಕಂತಾಗಿರ್ಬೋದು, ಇಲ್ಲ ಈ ಕಡೆ ಒಂದು ಐಡಿಯಾ ಇಟ್ಕೊಂಡಿರೋ ಆಗಿರ್ಬೋದು, ಇಲ್ಲ ಕೆಲವರು ಕುರಿ ಕೋಳಿ ಇಂಥವೆಲ್ಲ ಸಾಕ್ತಾ ಇರ್ತಾರೆ, ಕುರಿಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಇಂಥವೆಲ್ಲ ಸಾಕ್ತಾ ಇರ್ತಾರೆ. ಅಂತವ್ರಿಗಾಗಿರ್ಬೋದು ನಾನು ಏನಿಲ್ಲ ಸರ್ ಸಜೆಸ್ಟ್ ಮಾಡೋದು, ಅದು ಇಂಕ್ಯುಬೇಟರ್ ವಿಷಯದಲ್ಲಿ, ಕೋಳಿ ಫಾರ್ಮಿಂಗ್ ವಿಷಯದಲ್ಲಿ ದಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಅಸಲೇ ಇಲ್ಲ. ಬರೀ ಒಂದು 10 ನಿಮಿಷ ಕೋಳಿ ಫಾರ್ಮಿಂಗ್ ಬಗ್ಗೆ, 10 ನಿಮಿಷ ಇಂಕ್ಯುಬೇಟರ್ ಬಗ್ಗೆ ಒಂದು ದಿನದಲ್ಲಿ ನಮ್ಮ ಟೈಮ್ ವೆಚ್ಚ ಮಾಡ್ಲಿಕ್ಕೆ ಆದ್ರೆ ನಂಬರ್ 1 ಆಗಿ ಬೆಳಿಬಹುದು ಸರ್. ಇದ್ರ ವಿಷಯದಲ್ಲಿ ನಾನೇನ್ ಹೇಳಲ್ಲ, ನೀವು ಲಕ್ಷ ದುಡ್ಬಿಡಿ, ಇಂಕ್ಯುಬೇಟರ್ ತಗೊಂಡ್ಬಿಡಿ, 10 ಲಕ್ಷ 20 ಲಕ್ಷ ದುಡ್ಬಿಡಿ, ನೀವು ಕೋಟ್ಯಾಧೀಶ್ವರ ಆಗ್ಬಿಡಿ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅದೆಲ್ಲ ಕನಸಿನ ಮಾತು. ನಾವು ಹೇಳೋದು ನೋಡಿ, ಒಂದು ಇಂಕ್ಯುಬೇಟರ್ ಇಟ್ಕೊಂಡು ಮಿನಿಮಮ್ ಒಂದು 10ರಿಂದ 20 ಕೋಳಿ ಮೇಂಟೈನ್ ಮಾಡ್ತಾ ಇದ್ರೆ ತಿಂಗಳಿಗೆ ಯಾವ ಲೆಕ್ಕನೂ ಆಗ್ದಿರಾ 30ರಿಂದ 40 ಸಾವಿರ ಆರಾಮಾಗಿ ದುಡ್ಕೋಬಹುದು ಸರ್. ಯಾಕೆಂದ್ರೆ ಕೋಳಿ ಫಾರ್ಮಿಂಗ್ ಅಲ್ಲಿ
ಕೋಳಿಗಳು ಮಾರಿದ್ರೇನು ದುಡ್ಡು ಬರುತ್ತೆ, ಲಾಭ ಬರುತ್ತೆ. ಮೊಟ್ಟೆಗಳು ಮಾರಿದ್ರೇನು ಲಾಭ ಬರುತ್ತೆ, ದುಡ್ಡು ಬರುತ್ತೆ. ಇಲ್ಲ ಮರಿಗಳಲ್ಲಿ ಮಾರಿದ್ರೇನು ಲಾಭ ಬರುತ್ತೆ, ದುಡ್ಡು ಬರುತ್ತೆ. ಆ ವಿಷಯಕ್ಕೆ ನಾವು ಸಜೆಸ್ಟ್ ಮಾಡೋದು 30-40 ಸಾವಿರ ನಿಮ್ಮ ಟೈಮ್ ದಿನಕ್ಕೆ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ, 1 ಗಂಟೆ ಅಷ್ಟೊತ್ತು ಸ್ಪೆಂಡ್ ಮಾಡಿದ್ರೇನು 30-40 ಸಾವಿರ ಆರಾಮಾಗಿ ದುಡ್ಕೋಬಹುದು. ಅದರ ಆದ್ಮೇಲೆ ಸರ್ ನೀವು ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಾದ್ರೂ ಹೋಗಿ ಜಾಬ್ ಮಾಡಿ, ಅಥವಾ ನಿಮಗೆ ಬೇರೆ ಕೃಷಿ ಚಟುವಟಿಕೆಗಳೇನಾದಿದೆಯಾ ಅದು ಮಾಡಿ. ಇಲ್ಲ ಕುರಿ ಸಾಕ್ತಾ ಇದೀವಿ, ಹಸು ಸಾಕ್ತಾ ಇದೀವಿ, ಅದನ್ನ ನೋಡ್ಕೊಳ್ಳಿ. ಇದಕ್ಕೆ ಜಸ್ಟ್ ಕಡಿಮೆ ಟೈಮ್ ಇದ್ರೆ ಸಾಕು ಸರ್. ಸರ್ ಇದ್ರಲ್ಲಿ ನಿಮ್ದು ಎಷ್ಟು ವರ್ಷ ಜರ್ನಿ ಸರ್ ಇಲ್ಲಿಗೆ? ಸರ್ ನನಗೆ ಇದರಲ್ಲಿ ಇವಾಗವರೆಗೂ ಒಂದು 7 ವರ್ಷ ಜರ್ನಿ ಆಗಿದೆ ಸರ್ ಕೋಳಿಗಳ ಅನುಭವವಾಗಿ. ಎಲ್ಲರೂ ಹೇಳ್ತಾರೆ ಲಾಸು, ಕೋಳಿ ಫಾರ್ಮಿಂಗ್ ಲಾಸು, ಕೋಳಿ ಫಾರ್ಮಿಂಗ್ ಲಾಸ್. ಹೌದು ಸರ್, ಖಂಡಿತ ಹೇಳ್ತಾರೆ 100% ಲಾಸು. ಯಾವಾಗ ಗೊತ್ತಾ, ನಾವು ಕೋಳಿಗಳಿಗೆ ವ್ಯಾಕ್ಸಿನೇಷನ್ ಅನ್ನೋದು ಒಂದು ಮೇನ್ ಇಂಪಾರ್ಟೆಂಟ್ ಇದೆ ಸರ್. ವ್ಯಾಕ್ಸಿನ್ ಮಾಡ್ಲಿಲ್ಲ ಅಂದ್ರೆ ಕೋಳಿಗಳು ಸತ್ತೋದ್ರೆ ಲಾಸೇ ಸರ್. ಹೌದು. ಎರಡನೇ ವಿಷಯಕ್ಕೆ ಕೋಳಿಗಳಿಗೆ ಸೇಫ್ಟಿ ಮಾಡ್ಬೇಕು ಸರ್. ಒಂದು ಕೋಳಿ ಬೆಲೆ 2 kg ಇದ್ರೆ 1 kg 350 ರೂಪಾಯಿ ಇಟ್ಕೊಂಡ್ರೆ 2 kg 700 ರೂಪಾಯಿ, 400-500 ರೂಪಾಯಿವರೆಗೂ ಮಾರ್ತಾ ಇದಾರೆ. ದೊಡ್ಡ ಅಮೌಂಟ್ ಬೇಡ, ಬೇಸಿಕ್ ಅಮೌಂಟ್ ಅಲ್ಲೇ ಹೇಳೋಣ, 700 ರೂಪಾಯಿ ಲಾಸ್ ಆಗುತ್ತೆ ಒಂದು ಕೋಳಿಗೆ. ದಿನಕ್ಕೊಂದು ಕೋಳಿ ಲಾಸ್ ಆದ್ರೆ 1 ವರ್ಷಕ್ಕೆ ನೀವು ಕಡಿಮೆ 1,00,000 ರೂಪಾಯಿ ಆದ್ರೂ ನೀವು ಲಾಸ್ ಆಗ್ತೀರಾ 1 ವರ್ಷದಲ್ಲಿ, 365 ದಿನದಲ್ಲಿ. ಅದಕ್ಕೆಲ್ಲ ಬಿಡ್ತೀರಾ ಒಂದು ಕ್ಲೋಸ್ ಸರ್ಕ್ಯೂಟ್ ಮಾಡ್ಕೊಂಡು ಕೋಳಿಗಳನ್ನ ಹೆಲ್ದಿಯಾಗಿ ಬೆಳೆಸ್ಕೊಳಕಾದ್ರೆ ಅದೆಲ್ಲ ನಮ್ಮ ಪ್ರಾಫಿಟ್ ಸರ್. 1 ರೂಪಾಯಿ ಲಾಸ್ ಆಗದಿರ ನಾವು ತಡೆಗಟ್ಟಿದ್ರೆ 1 ರೂಪಾಯಿ ಸಂಪಾದನೆ ಮಾಡ್ದಂಗೆ ಸರ್ ಜೀವನದಲ್ಲಿ. ಸರ್ ಥ್ಯಾಂಕ್ ಯು ಸರ್, ನಮ್ಮನ್ನು ಕರೆಸಿ ಒಂದು ಉತ್ತಮ ವಿಡಿಯೋ ಕೊಟ್ಟಿದ್ದಕ್ಕೆ. ವೆಲ್ಕಮ್ ಸರ್, ವೆಲ್ಕಮ್. ನಮ್ಮದೇನೂ ಇಲ್ಲ ಸರ್. ಇವಾಗ ರೈತರೆಲ್ಲ ಮಾಡ್ತಾ ಇದಾರಲ್ಲ, ಅವರು ಒಂದೊಂದೇ ಸೆಗ್ಮೆಂಟ್ ಇಟ್ಕೊಂಡು ಒಂದರಲ್ಲೇ ಮಾಡ್ಕೊಂಡು ತುಂಬಾ ಲಾಸ್ ಆಗ್ತಾ ಇದ್ದಾರೆ. ಒಂದು 4-6 ವಿಧವಾದ ಒಂದು ಸೋರ್ಸ್ ಇಟ್ಕೊಂಡ್ರೆ ಅಲ್ಲಿ 20,000, ಇಲ್ಲಿ 20,000, 5,000, ಇಲ್ಲಿ 2,000 ದುಡಿತಾ ಇದ್ರೆ ಆರಾಮಾಗಿ ಮಿನಿಮಮ್ ಆಗಿ 1 ಲಕ್ಷ 2 ಲಕ್ಷ ರೈತ ದುಡಿಯೋ ಚಾನ್ಸ್ ಇದೆ. ಅದೇ ಒಂದು ಬೆಳೆ ಇಡ್ತಾ ಇದ್ರೆ ಬೆಳೆನೇ ಇಡ್ತಾರೆ, ಕುರಿ ಸಾಕ್ತಾ ಇದ್ರೆ ಕುಳಿನೇ ಸಾಕ್ತಾ ಇದಾರೆ, ಕೋಳಿ ಸಾಕಿದ್ರೆ ಕೋಳಿನೇ ಸಾಕ್ತಾ ಇದಾರೆ. ಹಂಗಲ್ಲ, 4 ಮಾಡ್ಲಿ, ಸಮಗ್ರ ಕೃಷಿ ಮಾಡ್ಲಿ, ಉತ್ತಮವಾದ ಲಾಭ ಸಂಪಾದಿಸಲಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಾನಲ್ ಅವರಿಗೆ ನಮ್ಮ ಇಂಟರ್ವ್ಯೂ ತಗೊಂಡಿದ್ದಕ್ಕೆ. ರೈತರು ಕೂಡ ಇದರಿಂದ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂತಾ ಇದ್ದೇನೆ. ಧನ್ಯವಾದಗಳು ಸರ್.